ಬಜಾರ್ನಲ್ಲಿ ಸೌಂಡ್ ಜಾಸ್ತಿ ಮಾಡ್ತಿರ್ತಕ್ಕಂಥ ಬ್ರೋಝೋನ್ ಓನರ್ ನನ್ನ ಜೊತೆ ಇದ್ದಾರೆ. ಬ್ರೋಝೋನ್ ಅಂತ ಹೆಸರನ್ನ ಟೈಟಲ್ ಫೈನಲ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ರೀಸನ್ ಇದೆಯಾ? ಆ ಬ್ರೋಝೋನ್ ಹಿಂದೆ ತುಂಬಾ ಕತೆ ಇದೆ. ಟೋಟಲ್ ಆಗಿ 20 ಔಟ್ಲೆಟ್ ಆಗಿದೆ. ಬ್ರೋಝೋನ್ಗೆ ಬಟ್ಟೆಗಳು ಎಲ್ಲಿಂದ ಇಂಪೋರ್ಟ್ ಆಗುತ್ತೆ? ಫಸ್ಟ್ ₹1 1 ಟಿ ಶರ್ಟ್ ಕೊಟ್ಟಿದ್ದೆ. ಫಸ್ಟ್ ಕಸ್ಟಮರ್ನು ನಾನು ಮರ್ತೋಗಿಲ್ಲ, ಲಾಸ್ಟ್ ಕಸ್ಟಮರ್ನು ನಾನು ಮರ್ತೋಗಿಲ್ಲ. ಬಾಡಿಗೆ ಕಟ್ಟಕ್ ಆಗ್ದಿರೋ ಎಷ್ಟೋ ದಿನ ಇದೆ. ನಮ್ಮ ಅಪ್ಪ ಜೊತೆ ಅಲ್ಲಿ ಕೆಲಸ ಬಿಟ್ಟು ಮತ್ತೆ ನಮ್ಮ ಅಪ್ಪ ಜೊತೆ ಗಾರೆ ಕೆಲ್ಸಕ್ಕೆ ಹೋಗ್ತೀನಿ. ನನಗೆ ಊಟಕ್ಕೂ ಇಲ್ದಿರೋನೋ ಕಷ್ಟ ಇದೆ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ 2 ವರ್ಷದಲ್ಲಿ 20 ಔಟ್ಲೆಟ್ ಓಪನ್ ಮಾಡೋದಕ್ಕೆ, ಮತ್ತೆ ಎಷ್ಟು ಕಾಂಪಿಟೇಷನ್ ಅಂತ ಅನಿಸ್ತಾ ಇದೆ? ನನಗೆ ಬಟ್ಟೆ ಇಷ್ಟ ಆಯ್ತು ಅಂದ್ರೆ ಪ್ರತಿದಿನನೂ ಫೆಸ್ಟಿವಲ್ ಆಫರ್ ಕೊಡೋದಂದ್ರೆ ಬ್ರೋಝೋನ್. ಥ್ರೆಟ್ಸ್ಗೆ ಬೆದರಿಕೆಗೆ ಯಾವ್ದಾದ್ರು ಬಗ್ಗಿದ್ದಿದ್ಯಾ ರಾಜೇಶ್? ಎದುರ್ಕೊಂಡಿದ್ಯಾ? ನಮ್ ಬಿಸ್ನೆಸ್ ಮಾಡೋ ಮುಂಚೆನೆ ಅವಮಾನಗಳಿತ್ತು. ಇವನ್ ಕೈಯಲ್ಲಿ ಏನು ಮಾಡಕ್ ಆಗಲ್ಲ ಅನ್ನೋ, ಮತ್ತೆ ದುಡ್ಡಿದ್ರೆ ದುಡ್ಡಿಲ್ಲ ಅಂದ್ರೆ ಯಾವ ತರ ರೆಸ್ಪಾನ್ಸ್ ಅನ್ನೋದು ಕೊಡ್ತಾರೆ. ಬಿಗ್ ಬಾಸ್ ಹೋಗೋ ಪ್ಲಾನ್ ರಾಜೇಶ್ಗೆ ಇರ್ಬೋದು ಅಂತ. ಖಂಡಿತ ಚಾನ್ಸ್ ಕೊಟ್ರೆ ಅಂತೂ ಹೋಗೇ ಹೋಗ್ತೀನಿ. ಈ ಬಾರಿ ನಿಮ್ಮಂತಹ ಸಾಮಾನ್ಯರ ಆಸೆಗಳಿಗೆ ರೆಕ್ಕೆ ಕಟ್ಟೋ ಅವಕಾಶವನ್ನ ನೀಡುತ್ತಿದ್ದಾರೆ ಬಿಗ್ ಬಾಸ್. 20 ಔಟ್ಲೆಟ್ಗಳಿಗಿಂತ ಒಂದು ಬಿಗ್ಗೆಸ್ಟ್ ಔಟ್ಲೆಟ್ ಮಾಡೋದಾದ್ರೆ ಎಲ್ಲಿ ಮಾಡ್ತೀರಾ? ಸ್ಟಾರ್ ಗೇಮ್ ಇರುತ್ತೆ, ಕೂಪನ್ ಲೆಕ್ಕ ಇರುತ್ತೆ. ಇಷ್ಟೊಂದೆಲ್ಲ ಆಫರ್ ಕೊಟ್ರೆ ನಿಮ್ಗೆ ವರ್ಕೌಟ್ ಆಗುತ್ತಾ? ಲಾಸು ಲಾಭನೂ ಗೊತ್ತಿತ್ತು. ಒಂದು 100 ಕುರಿ, ಒಂದು 20 ಹಸು ಮತ್ತೆ ಕೋಳಿ ಎಲ್ಲ ಸಾಕ್ತೇವೆ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಬಿಗ್ ಬಾಸು ನೀವು ಗೆದ್ರೆ ಯಾವ್ಯಾವ ತರದ ಆಫರ್ಗಳನ್ನ ಜನಕ್ಕೆ ಕೊಡ್ಬೇಕು ಆ ದುಡ್ಡಲ್ಲಿ, ಆ ತರದೆಲ್ಲ ಮುಂದಾಲೋಚನೆ ಮಾಡ್ಕೊಂಡಿದ್ದೀರಾ ಈಗಲೇ? ಒಂದು 10-20 ಜನಕ್ಕೆ ನನ್ನ ಕಡೆಯಿಂದ ಅಂಗಡಿ ಫ್ರೀ ಆಗಿ ಹಾಕೊಡೋ ಥರ ಪ್ಲಾನಿಂಗ್ ಇದೆ. ಹಾಯ್ ಹಲೋ ನಮಸ್ಕಾರ, ನಿಮ್ಮೆಲ್ರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ಬಿಸ್ನೆಸ್ ಮಾಡೋಣವಾ? ಆಫರ್ ಕ್ಲೋಸಸ್ ಸೂನ್, ಇದೊಂದು ಡೈಲಾಗು. ಜೊತೆಗೆ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡು, ಇದು ಸೌಂಡ್ ಜಾಸ್ತಿನೇ ಇರುತ್ತೆ. ಈ 2 ಡೈಲಾಗ್ನ ನಾನು ಈ ಕ್ಷಣ ಹೇಳ್ತಿರೋದಕ್ಕೆ ಒಂದು ಕಾರಣ ಇದೆ. ಯಾಕಂದ್ರೆ ಇವರು ನಿಯತ್ತಿಂದ ಒಂದು ಬ್ರ್ಯಾಂಡ್ ನ ಕಟ್ಟಿದ್ದಾರೆ. ಆ ಬ್ರ್ಯಾಂಡ್ ಇವತ್ತು ಆಲ್ ಓವರ್ ಕರ್ನಾಟಕದಲ್ಲಿ ಒಂದು ಯಶಸ್ವಿ ಬ್ರ್ಯಾಂಡ್ ಆಗಿ ಮಾರ್ಪಟ್ಟಿದೆ. ಸೊ ಆ ಬ್ರ್ಯಾಂಡ್ ಯಾವುದು ಅಂತಂದ್ರೆ ಬ್ರೋಝೋನ್ ಅಂತ. ಬಹುಶಃ ನೀವೆಲ್ಲರೂ ಕೂಡ ಶಾಪ್ ಮಾಡಿರ್ತೀರಿ. ಬ್ರೋಝೋನ್ಗೆ ಹೋಗಿ ತುಂಬಾ ಒಳ್ಳೆ ಒಳ್ಳೆ ಆಫರ್ಗಳನ್ನ ಕೊಟ್ಟಿರ್ತಾರೆ. ನೀವು ಕಲೆಕ್ಷನ್ಸ್ ನ ತುಂಬಾ ಚೆನ್ನಾಗಿರ್ತಕ್ಕಂಥ ಕಲೆಕ್ಷನ್ಸ್ ನ ನೀವು ನಿಮ್ಮ ಮನೆಗೆ ತಗೊಂಡೋಗಿರ್ತೀರಾ. ಸೊ ಆ ಕ್ಲಾತ್ಸ್ ನ ವೇರ್ ಮಾಡಿರ್ತೀರಾ. ಆ ಒಂದು ಬ್ರ್ಯಾಂಡ್ ಬಗ್ಗೆ ಮಾತನಾಡೋದಕ್ಕೆ ಕಾರಣ, ಇವಾಗ ಬಜಾರ್ ನಲ್ಲಿ ಸೌಂಡ್ ಜಾಸ್ತಿ ಮಾಡ್ತಿರ್ತಕ್ಕಂಥ ಬ್ರೋಝೋನ್ ಓನರ್ ನನ್ನ ಜೊತೆ ಇದ್ದಾರೆ, ರಾಜೇಶ್ ಅವರು. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್, ಹೇಗಿದ್ದೀರಾ? ಸೂಪರಾ? ಸೂಪರ್ ಆಗಿರ್ತೀರಾ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸುಮಾರು ಕಡೆ ಔಟ್ಲೆಟ್ಗಳನ್ನ ಓಪನ್ ಮಾಡ್ತಿದ್ದೀರಾ. ಎಷ್ಟು ಖುಷಿ ಇದೆ. ಇಷ್ಟೊಂದು ಓಪನ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂತ ಕಾರಣತ್ತೆ. ಏನ್ ಹೇಳ್ತೀರಿ ಫಸ್ಟ್ ರಿಯಾಕ್ಷನ್? ನಮ್ಮ ಬಿಸ್ನೆಸ್ ಅಂದರೆ ಖಂಡಿತ ನಮ್ಮ ಕಸ್ಟಮರ್ಸ್ ಆಗಲಿ ಪ್ರತಿಯೊಂದು ಸಪೋರ್ಟ್ ಇರೋದಕ್ಕೆ ನಾವು ಇಷ್ಟು ದೊಡ್ಡ ಮಟ್ಟ ಹೆಸರು ಮಾಡಿರೋದು. ಚಿಕ್ಕ ಶಾಪು ಇಂದನೂ ಪ್ರತಿಯೊಬ್ಬ ಕಸ್ಟಮರ್ಗಾಗಲಿ ಪ್ರತಿಯೊಬ್ಬರಿಂದ ಒಂದು ರೆಸ್ಪಾನ್ಸ್ ಅನ್ನೋದು ನೀಟಾಗಿ ಇರೋದಕ್ಕೆ ನಮಗೆ ಆಲ್ಮೋಸ್ಟ್ ಕ್ವಾಲಿಟಿ ಅನ್ನೋದು ಮೇಂಟೈನ್ ಮಾಡ್ಕೊಬರ್ತಾ ಒಂದು ಪ್ರತಿಯೊಂದು ಕಸ್ಟಮರ್ಗೂ ನಾವು ರೆಸ್ಪಾನ್ಸ್ ಮಾಡ್ತಾ ಒಂದು ರೆಸ್ಪಾನ್ಸ್ ಅನ್ನೋದು ಕೊಡ್ತಾ ಇದ್ದೀವಿ. ಓಕೆ, ನೀವು ಯಾವುದೇ ಏರಿಯಾಗೆ ಹೋಗ್ರಿ, ಅಲ್ಲಿ ನಮಗೆ ಬ್ರೋಝೋನ್ ಅನ್ನೋಂಥ ಒಂದು ಶಾಪ್ ಕಾಣಿಸುತ್ತೆ. ಅದರಿಂದ ತುಂಬಾ ಶ್ರಮ ಇರುತ್ತೆ. ಪರ್ಟಿಕ್ಯುಲರ್ಲಿ ನೀವು ಆ ಶಾಪ್ಗೆ ಬ್ರೋಝೋನ್ ಅಂತ ಹೆಸರನ್ನ ಟೈಟಲ್ ಫೈನಲ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ರೀಸನ್ ಇದೆಯಾ? ಯಾಕೆ ಆ ಟೈಟಲ್ ಅಂತ? ನಮ್ಮ ರೀಸನ್ ಅಂದರೆ ಆ ಬ್ರೋ ಅನ್ನೋದು ಕಾಮನ್ ಆಗಿ ನಾವು ಇವಾಗ ಯೂತ್ನ ಬ್ರೋ ಅಂತ ಕಾಮನ್ ಆಗಿ ಕರಿತೀರಿ. ಆ ಕಾನ್ಸೆಪ್ಟಲ್ಲಿ ನಾವು ಬ್ರೋಝೋನ್ ಅಂತ ಮಾಡಿರೋದು. ಆ ಬ್ರೋಝೋನ್ ಹಿಂದೆ ತುಂಬ ಕತೆ ಇದೆ. ಅಂದರೆ ಅದ್ರ ಮುಂಚೆ ಏನು ಮಾಡ್ತಾ ಇದ್ದೆ ಏನು ಅಂತ ತುಂಬ ಕಷ್ಟಪಟ್ಟಿದ್ದೀನಿ. ಒಂದು ತುಂಬ ಅಂದರೆ ಈ ಫೀಲ್ಡಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಅನ್ನೋದು ಇದೆ. ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಅದಕ್ಕೆ ಈ ಮಟ್ಟಕ್ಕೆ ಒಂದು ಹೆಸರನ್ನು ಮಾಡಿದ್ದೀನಿ. ಓಕೆ, ಕರ್ನಾಟಕದ ಯಾವ್ಯಾವ ಮೂಲೆಯಲ್ಲಿ ನಾವು ಬ್ರೋಝೋನ್ನ ನೋಡ್ಬೋದು? ಎಷ್ಟು ಔಟ್ಲೆಟ್ ಇಲ್ಲಿವರೆಗೂ ಓಪನ್ ಆಗಿದೆ? ಟೋಟಲ್ ಆಗಿ 20 ಔಟ್ಲೆಟ್ ಆಗಿದೆ. ಮೈಸೂರು, ತುಮಕೂರು, ಶ್ರೀರಂಗಪಟ್ಟಣ, ಪ್ರತಿಯೊಂದು ಕಡೆ. ಈ ಕಡೆ ನಮ್ಮ ಬೆಂಗಳೂರು, ವಿಜಯನಗರ, ಮಲ್ಲೇಶ್ವರಂ, ರಾಮಮೂರ್ತಿನಗರ, ಸಾಕಾರನಗರ, ಹೊಸಕೋಟೆ, ಚಿಂತಾಮಣಿ, ಬಂಗಾರಪೇಟೆ ಆ ಕಡೆ ಎಲ್ಲ ತುಂಬ ಆಗಿದೆ. ಅಂದರೆ ಹಳ್ಳಿ ಕಡೆ ಮಾಡೋ ಉದ್ದೇಶ ಏನಿದೆ ಅಂದರೆ ನಮ್ಮ ರೈತರಿಗೆ ಒಳ್ಳೆ ಬಟ್ಟೆ ಕ್ವಾಲಿಟಿಯನ್ನು ಕೊಟ್ಟು, ನಮ್ಮ ಬಡವರು ಅಂತಲ್ಲ, ಶ್ರೀಮಂತರು ಅಂತಲ್ಲ, ಪ್ರತಿಯೊಬ್ಬರು ಒಂದೇ ಕ್ವಾಲಿಟಿ ಬಟ್ಟೆಯನ್ನು ಹಾಕೋಬೇಕು ಅಂತ ಈ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀನಿ.
ಓಕೆ, ಫಸ್ಟ್ ಔಟ್ಲೆಟ್ ನೀವು ಎಲ್ಲಿ ಓಪನ್ ಮಾಡಿದ್ದು? ರಾಮಮೂರ್ತಿ ನಗರ್. ರಾಮಮೂರ್ತಿ ನಗರ. ಅಲ್ಲಿ ಸಿಕ್ಕಂತ ನಿಮ್ಗೆ ರೆಸ್ಪಾನ್ಸು ಇನ್ನು 20 ಔಟ್ಲೆಟ್ನ ಓಪನ್ ಮಾಡೋದಕ್ಕೆ ಹೆಲ್ಪ್ ಆಯ್ತು. ಬಟ್ ಈ 20 ಔಟ್ಲೆಟ್ಗಳಲ್ಲಿ ಎಲ್ಲಿ ತುಂಬಾ ಬಿಸ್ನೆಸ್ ಚೆನ್ನಾಗಿದೆ ಅಂತ? ಬಿಸ್ನೆಸ್ ಎಲ್ಲ ಕಡೆನೂ ಚೆನ್ನಾಗಿದೆ, ಬಟ್ ಅಲ್ಲಿ ಮಾಡಿರೋ ಹೆಸರು ಅಂದ್ರೆ ಫಸ್ಟ್ ₹1 1 ಟಿ ಶರ್ಟ್ ಕೊಟ್ಟಿದ್ವಿ. ಇಡೀ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ನಾವು ಕೊಟ್ಟಿರೋದು. ಅದಾಗಿದ ತಕ್ಷಣ ನೆಕ್ಸ್ಟ್ ಕೊರಿಯನ್ ಸ್ವೆಟ್ಶರ್ಟ್ಸ್ ಅಂತ ಕೊಟ್ಟಿದ್ವಿ. ಆ ಥರ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೀಮಿಯಂ ಶರ್ಟ್ಸ್ ಆಗಿರಲಿ ಪ್ರತಿಯೊಂದು ಎಲ್ಲ ಕಡೆ ಪ್ರೊವೈಡ್ ಮಾಡ್ತಾ ಇದ್ರಿ. ಅದಕ್ಕೆ ಅಂತ ಸಪ್ರೇಟ್ ಬ್ರಾಂಚಸ್ ಓಪನ್ ಮಾಡಿದಿರಿ. ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಡಬೇಕು ಅಂತ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಬ್ರೋಝೋನ್ಗೆ ಬಟ್ಟೆಗಳು ಎಲ್ಲಿಂದ ಇಂಪೋರ್ಟ್ ಆಗುತ್ತೆ? ನೀವೇ ಮ್ಯಾನುಫ್ಯಾಕ್ಚರರ್ ಇದ್ದೀರಾ ಅಥವಾ ಹೇಗೆ? ಯಾಕಂದ್ರೆ ₹1ಗೆ 1 ಶರ್ಟ್ ಕೊಡೋದಾಗಿರ್ಲಿ ಅಥವಾ ₹1,000ಗೆ 10 ಶರ್ಟ್ ಕೊಡಬೇಕು ಅಂತಂದ್ರೆ ಒಂದು ಮ್ಯಾನುಫ್ಯಾಕ್ಚರರ್ ನೀವೇ ಆಗಿರ್ಬೇಕು. ನಮ್ದೇ ಅಂತ ಹೋಲ್ಸೇಲ್ ಇದೆ. ನಾವು ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತೀರಿ. ಅದಕ್ಕೆ ಅಂತ ತಕ್ಕಂತ ಬ್ರ್ಯಾಂಡ್ ಇದೆ. ಅದು ನಮ್ಮ ಮಾವರದು ಸ್ವಂತ ಫ್ಯಾಕ್ಟ್ರಿ ಇದೆ, ಸ್ವಂತ ಮಿಷನ್ಸ್ ಇದೆ. ಒಳ್ಳೆ ಕ್ವಾಲಿಟಿ ಮೇಂಟೈನ್ ಆಲ್ಮೋಸ್ಟ್ 14 ಇಯರ್ಸ್ ಇಂದ ಮೇಂಟೈನ್ ಬರ್ತಾ ಇದ್ದಾರೆ. ಅದೇ ಥರ ನಾವು ಅಲ್ಲೇ ಫ್ಯಾಕ್ಟ್ರಿಯಲ್ಲಿ ಸ್ಟಿಚ್ ಮಾಡಿಸಿ ನಾವು ಪ್ರೊವೈಡ್ ಮಾಡ್ತಾ ಇರೋದು. ಮತ್ತು ಈ 1000ಕ್ಕೆ 10 20 ಅಂದರೆ ನಾವು ಇವಾಗ ₹1 ಟಿ ಶರ್ಟ್ ಕೊಟ್ಟಿದ್ದೀರಿ ಅಂದರೆ ₹1 ನಮಗೇನು ₹1/2 ಏನು ರೆಡಿ ಆಗಲ್ಲ. ಅದಕ್ಕೆ ತಕ್ಕಂಗೆ ರೇಟ್ ಇರುತ್ತೆ. ₹100 ಆಗಲಿ ₹150 ಆಗಿರಲಿ. ಬಟ್ ನಾವಿಲ್ಲಿ ಲಾಸ್ ಮಾಡ್ಕೊಂಡು ಕೊಡೋ ಉದ್ದೇಶ ಏನಿದೆ, ನಾವು ಜನಕ್ಕೆ ಕ್ವಾಲಿಟಿ ಗೊತ್ತಾಗಬೇಕು ಅನ್ನೋ ರೀಸನ್ನಿಂದ ನಾವು ಕಮ್ಮಿ ಬಜೆಟಲ್ಲಿ ಕೊಡ್ತಾ ಇದ್ದೀವಿ. ಹಾಗಾದ್ರೆ ರಾಜೇಶ್ ಅವರಿಗೆ ತುಂಬಾ ಲಾಸ್ ಆದ್ರೂ ಪರವಾಗಿಲ್ಲ, ವೀವರ್ಸ್ಗೆ ಅಥವಾ ಆಡಿಯನ್ಸ್ ತುಂಬಾ ಖುಷಿಯಾಗಿರ್ಬೇಕು ಅನ್ನೋ ತರದ್ದ, ಅಥವಾ ನಿಜವಾಗ್ಲೂ ₹1 ಅಷ್ಟೇನಾ ಶರ್ಟ್? ಇಲ್ಲ ಮ್ಯಾಮ್, ಖಂಡಿತ ಲಾಸ್ ಆಗೇ ಕೊಡ್ತೀರಿ. ಇವಾಗ 1000ಗೆ 15 ಶರ್ಟ್ಸ್ ಅನ್ನೋದು ಕೊಡ್ತೀರಿ. ಅಲ್ಲಿ ನನ್ಗೆ ಬಂದಿದ್ದೆ ₹95ಗೆ. ಕವರ್ ಚಾರ್ಜು, ಹುಡುಗರು ಚಾರ್ಜು ಅದೆಲ್ಲ ಇದ್ರು ನಿಮಗೆ ₹110 ಮೇಲೇನೆ ಬೀಳುತ್ತೆ. ಅದು ನಾನು 15 ಶರ್ಟ್ ಹೆಂಗೆ ಕೊಡ್ತಾ ಇದ್ದೀನಿ ಅಂದರೆ, ನನ್ನ ಕ್ವಾಲಿಟಿ ಗೊತ್ತಾಗ್ಬೇಕು ಕಸ್ಟಮರ್ಗೆ. ಆ ಕ್ವಾಲಿಟಿಯಿಂದ ಇನ್ನೊಂದು 4 ಜನಕ್ಕೆ ಇಂಥ ಕಡೆ ಇಂಥ ತೊಗೊಂಡಿದ್ದಾರೆ, ಇಂಥ ಕೊಟ್ಟಿದ್ದೀರಾ ಅಂತ ಒಂದು ಮೇಲೆ ಒಂದು ಕಸ್ಟಮರ್ ಅನ್ನೋದು ಜಂಪ್ ಆಗುತ್ತೆ. ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ದುಡ್ಡಲ್ಲ, ಕಸ್ಟಮರ್ನ ಎಕ್ಸ್ಪೆಕ್ಟ್ ಮಾಡಿ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಗೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರಾ? ಒಂದ್ಸಲ ನಿಮ್ಮ ಅಂಗಡಿಲಿ ಶಾಪ್ ಮಾಡಿದವರು ಮತ್ತೆ ಬರ್ತಾ ಇದ್ದಾರಾ? ಆ ಥರದ್ದು ಯಾವ್ದಾದ್ರು ಆಡಿಯನ್ಸ್ ನ ನೀವು ಭೇಟಿ ಮಾಡಿದೀರಾ? ಹೇಗಿರುತ್ತೆ ರಿಯಾಕ್ಷನ್? ಖಂಡಿತ ಮೇಡಮ್, ನಾನು ಫಸ್ಟ್ ಕಸ್ಟಮರ್ನು ನಾನು ಮರ್ತೋಗಿಲ್ಲ, ಲಾಸ್ಟ್ ಕಸ್ಟಮರ್ನು ನಾನು ಮರ್ತೋಗಿಲ್ಲ. ಇವತ್ತವರೆಗೂ ನನ್ನ ಕಸ್ಟಮರ್ಸೇ ನಾನು ಮುಂದಕ್ಕೆ ತಗೊಬರ್ತಾ ಇರೋದು. ಅಂದರೆ ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇ ಅದು. ನಾನು ಇವಾಗ ಆಫರ್ಸ್ ಕೊಡ್ತಾ ಇದ್ದೀನಿ ಅಂದರೆ, ಒಂದು ಕ್ವಾಲಿಟಿ ಕೊಡ್ತಾ ಇದ್ದೀನಿ ಅಂದರೆ, ನನ್ನ ಕಸ್ಟಮರ್ಸ್ನ ಮತ್ತೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಕ್ಕೆ ಅಷ್ಟು ಕಮ್ಮಿ ಕೊಡ್ತಾ ಇರೋದು. ಅದೇ ಸಪೋರ್ಟ್ನ ನಾನು ಅವ್ರ ಹತ್ರ ಕೇಳ್ಕೊತಾ ಇರೋದು. ಅದೇ ಸಪೋರ್ಟ್ ನೀವು ಫಸ್ಟಿಂದ ಲಾಸ್ಟ್ ತನಕನೂ ನನಗೆ ಅದೇ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, 20 ಔಟ್ಲೆಟ್ಗಳಲ್ಲಿ ಎಷ್ಟು ಜನ ವರ್ಕರ್ಸ್ಗೆ ನೀವು ಕೆಲಸ ಕೊಟ್ಟಿದ್ದೀರಿ? ಎಷ್ಟು ಜನ ನಿಮ್ಮಿಂದ ಅವ್ರದ್ದು ಜೀವನ ನಡೀತಾ ಇದೆ? ಟೋಟಲ್ ಆಗಿ ಆಲ್ಮೋಸ್ಟ್ 78 ಜನ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಅಂತಲ್ಲ, ನಮ್ಮ ಜೊತೆಲಿದ್ದಾರೆ. ಅಂತ ಆಲ್ಮೋಸ್ಟ್ ಎಲ್ಲ ಯೂತ್ ಇರೋದು. ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ಹೇಳೋದು ಏನು ಹೇಳೋದು ಅಂದ್ರೆ, ಆಲ್ಮೋಸ್ಟ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಈ ಸ್ಟೇಜಿಗೆ ಬರಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ನೀವು ಬರೋ ಕಸ್ಟಮರ್ನು ಅಷ್ಟೇ ಅದೇ ಥರ ರೆಸ್ಪಾನ್ಸ್ ಮಾಡಿದ್ರೆ, ನಾವು ಅವ್ರು ಕೊಡೋ ದುಡ್ಡಲ್ಲೇ ನಿಮ್ಮ ಸ್ಯಾಲ್ರಿ ಕೊಡಬೇಕು, ಬಾಡಿಗೆ ಕಟ್ಟಬೇಕು, ಇಲ್ಲ ನಾನು ಇನ್ನೊಂದು ತಗೋಬೇಕು ಅಂದರೆ ಕಂಪಲ್ಸರಿ ನೀವು ಕೊಡೋ ರೆಸ್ಪಾನ್ಸಿಂದನೇ ನಾವು ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಇದೆ. ನಿಮ್ದು ಒಂದೆರಡು ಔಟ್ಲೆಟ್ಗಳು ಓಪನ್ ಮಾಡ್ಬೇಕಾದ್ರೆ ನಾನು ಕೂಡ ಇದ್ದೆ. ಬಟ್ ಓನರ್ ತರ ನೀವು ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ, ವರ್ಕರ್ ತರ ನೀವು ಕೂಡ ಕೆಲಸ ಮಾಡ್ತಿರ್ತೀರಿ. ಯಾರಾದ್ರೂ ಕಸ್ಟಮರ್ಸ್ ಮಾತಾಡ್ಸಿದ್ಯಾ ನೀವು ಓನರ್ ಅಂತ? ಈಗ ಬ್ರೋಝೋನ್ ಓನರ್ ಅಂದ್ರೆ ರಾಜೇಶ್ ಅಂತ ಬಹುಶಃ ಎಲ್ರಿಗೂ ಗೊತ್ತಾಗಿರುತ್ತೆ. ಹೊರಗಡೆ ಹೋದಾಗ ರಿಯಾಕ್ಷನ್ಸ್, ರೆಸ್ಪಾನ್ಸ್, ಸೆಲ್ಫಿ ಈ ತರದೆಲ್ಲ ನಡೀತಾ ಇದೆ. ಖಂಡಿತ ಮ್ಯಾಮ್ ಇದೆ. ಬಟ್ ಫಸ್ಟಿಂದ ಲಾಸ್ಟ್ ತನಕನೂ ಅಷ್ಟೇ ಇವತ್ತವರೆಗೂ ನಾನು ಆ ಥರ ಫೀಲಿಂಗ್ ಇಲ್ಲ. ನನ್ನ ಜೊತೆಯಲ್ಲಿ ನಮ್ಮ ಹುಡುಗರು ಆಗಲಿ, ನಮ್ಮ ಫ್ಯಾಮ್ಲಿ ಆಗಿರಲಿ, ನಮ್ಮ ವೈಫ್ ಆಗಿರಲಿ, ನಮ್ಮ ಅಪ್ಪ ಆಗಿರಲಿ, ಪ್ರತಿಯೊಬ್ಬರು ಅಷ್ಟೇ ಹುಡುಗರ ಜೊತೆನೇ ಕಾಮನ್ ಆಗಿ ಕೆಲಸ ಮಾಡಿ ಲೈಕ್ ಸ್ವಂತ ಅಂತ ಫೀಲ್ ಅನ್ನೋದು ಒಂದು ಇವತ್ತಿಗೂ ಅಷ್ಟೇ. ಲೈಕ್ ಆ ಗೌರವ ಅನ್ನೋದು ತೋರಿಸಲ್ಲ, ಅಹಂಕಾರ ಅನ್ನೋದು ತೋರಿಸಲ್ಲ. ಪ್ರತಿಯೊಂದು ನಡ್ಸ್ಕೊಂಡು ಬರ್ತಾ ಇದೆ. ಓಕೆ, ಬ್ರೋಝೋನ್ ಅನ್ನೋದು ಒಂದು ಬ್ರ್ಯಾಂಡ್ ಆಗೋದಕ್ಕೆ ರೀಸನ್ನು ಏನು ಅಂತ ಭಾವಿಸ್ತೀರಾ? ಹಾರ್ಡ್ ವರ್ಕಾ ಅಥವಾ ನಿಮ್ಮ ಅಂಗಡಿಲಿ ಸಿಗೋವಂಥ ಕ್ಲಾತ್ಸ್ಗಳ ಒಂದು ಕ್ವಾಲಿಟಿ ಅಂತೀರಾ, ಅಥವಾ ನೀವು ಹಾಕ್ತಿರ್ತಕ್ಕಂಥ ಎಫರ್ಟಾ, ಅಥವಾ ಕಸ್ಟಮರ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರೋದಾ, ಅಥವಾ ಹೇಗೆ? ಮೇನ್ ಆ ಬ್ರೋಝೋನ್ ಇಷ್ಟಕ್ಕೆ ಬೆಳೆಯೋ ಕಾರಣ ಬಂದು ಅವಮಾನ ಇರೋದಕ್ಕೆ ಆ ಛಲದಿಂದ, ಆಟದಿಂದ ನಾನು ಇಷ್ಟು ಮಾಡಿದ್ದೀನಿ. ಮತ್ತು ಕಸ್ಟಮರ್ ರೆಸ್ಪಾನ್ಸ್ ಇರೋದಕ್ಕೆ ನಾವು ಇಷ್ಟೆಲ್ಲ ಬ್ರಾಂಚ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಕಷ್ಟ ಇದ್ದು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಪ್ರತಿ ಕಡೆ ಮಾಡಬೇಕು ಅನ್ನೋ ಒಂದು ಆಸೆ ಇದೆ, ಇನ್ನೂ ಮಾಡಬೇಕು ಅಂತ ಇದೆ. ಅದೇ ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು, ಏನಕ್ಕೆ ತುಂಬ ಕಡೆ
ಲೈಕ್ ಹೋಗಿ ಇಷ್ಟ ಇಲ್ದಿರ ನಮ್ಮ ಹತ್ರ ಬಂದು ತಗೊಂಡಿರೋ ಉದ್ದೇಶನೂ ಇದೆ. ನಮ್ಮ ಫ್ರಾಂಚೈಸಿ ಅವರಾಗಿರ್ಲಿ, ಬೇರೆ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಅದೇ ತರ ಸಪೋರ್ಟ್ ಮಾಡ್ಕೊ ಬರ್ತಾ ಇದಾರೆ. ಅದೇ ತರ ಸಪೋರ್ಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಓಕೆ, ಅವಮಾನ ಅಂತ ಹೇಳಿದ್ರಿ, ಹೊರಗ್ನವ್ರ ಅಥವಾ ಬಿಸ್ನೆಸ್ ಪರ್ಪಸ್ ಅಂದ್ರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ನಿಮ್ ಶಾಪ್ ಅಕ್ಕಪಕ್ಕದವ್ರು ಮಾಡಿದಂತ ಅವಮಾನನ, ಅಥವಾ ನೀವು ಕೆಲ್ಸಕ್ಕೆ ಹೋದಾಗ ನಿಮ್ಗಾದಂತ ಅವಮಾನನ, ಅಥವಾ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ಆದಂತ ಅವಮಾನನ, ಯಾವ್ದು ನಿಮ್ಮನ್ನ ಟ್ರಿಗರ್ ಪಾಯಿಂಟ್ ಅಂದ್ರೆ ನಿಮ್ಮನ್ನ ಟ್ರಿಗರ್ ಮಾಡಿದ್ ಯಾವ ಪಾಯಿಂಟ್, ಜೊತೆಗೆ ಈ ಬಿಸ್ನೆಸ್ ಬರೋದಕ್ಕೆ ಯಾವ ಅವಮಾನ ಕಾರಣ ಆಯ್ತು ಅಂತ ಹೇಳಿ? ನಮ್ ಬಿಸ್ನೆಸ್ ಮಾಡೋ ಮುಂಚೆನೆ ಅವಮಾನಗಳಿತ್ತು. ಹೆಂಗೆ ಅವಮಾನ ಇತ್ತು ಅಂದ್ರೆ, ನನಗೆ ಅಂತ ಒಂದು ಸಾಲ ಇತ್ತು. ಆ ಸಾಲ ಮದುವೆಗಾಗಿರ್ಲಿ, ಅಂದ್ರೆ ನನ್ನ ಮದುವೆಗಲ್ಲ, ನಮ್ಮ ತಂಗಿ ಮದುವೆಗಾಗಿರ್ಲಿ, ಇನ್ನೊಂದಾಗಿರ್ಲಿ, ಲೈಕ್ ಒಂದು ಅಂಗಡಿ ಹಾಕಿ ನಾನು ತೆಗ್ದ್ಬಿಟ್ಟಿದ್ದೆ. ಅದೆಲ್ಲ ಇತ್ತು. ಅಲ್ಲಿ ಒಂದು ಇತ್ತು. ನೆಕ್ಸ್ಟ್ ಇನ್ನೊಂದು ಹೆಂಗೆ ಅಂದ್ರೆ, ಇವನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅನ್ನೋ ತುಂಬಾ ಇದಿದೆ, ಮಾತುಗಳಿದೆ. Family side, ಫ್ಯಾಮಿಲಿ ಆಗಿರ್ಲಿ, ಆಚೆ ಆಗಿರ್ಲಿ, ಪ್ರತಿ ಕಡೆನೂ ಅಷ್ಟೇ. ಮತ್ತೆ ದುಡ್ಡಿದ್ರೆ, ದುಡ್ಡಿಲ್ಲ ಅಂದ್ರೆ ಯಾವ ತರ ರೆಸ್ಪಾನ್ಸ್ ಅನ್ನೋದು ಕೊಡ್ತಾರೆ. ಇವಾಗ ನಾವು ಅರ್ಧೋಗಿರೋ ಬಟ್ಟೆ ಹಾಕೊಂಡ್ರೆ ಒಂದು ಭಿಕ್ಷುಕಕ್ಕಾಗಿ ನೋಡ್ತಾರೆ. ನಾವು ಅದೇ ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು ಒಂದು ಫಾರ್ಮಲ್ ಲುಕ್ಕಲ್ಲಿ ಹೋದ್ರೆ ಒಂದು ಅದೇ ರೀತಿನೇ ಬೇರೆ ಇರುತ್ತೆ, ಮಾತಾಡೋ ರೀತಿನೇ ಬೇರೆ ಇರುತ್ತೆ. ಆ ಥರ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಅಂದ್ರೆ ಪ್ರತಿಯೊಂದು ಅವಮಾನ ಇಂದ ಒಂದು ಹಿಂದೆ ನನಗೆ ತುಂಬಾ ಅಂದ್ರೆ ಒಂದು ಪ್ರತಿಯೊಂದು ಕಾನ್ಫಿಡೆನ್ಸ್ ಇದೆ. ಒಂದು ಮನೆ ಇಲ್ದಿರೋನು ಇದೀನಿ, ಬಾಡಿಗೆ ಕಟ್ಟಕ್ಕಾಗ್ದಿರೋ ಎಷ್ಟೋ ದಿನ ಇದೆ. ಆ ಇದೆಲ್ಲ ನಾನು ಬಂದಿದ್ದೀನಿ, ಮಾಡಿದ್ದೀನಿ. ನಂದು ಒಂದು ಹಠದಿಂದ ಕಂಪಲ್ಸರಿ ನಾನು ಮಾಡಿದ್ದೀನಿ. ರಾಜೇಶ್ ಎಲ್ಲಿ ಅವರು ಮೂಲತಃ, ವಯಸ್ಸೆಷ್ಟು, ಅಂದ್ರೆ ಈ ತರದೆಲ್ಲ ಅವಮಾನಗಳನ್ನ ಸಹಿಸ್ಕೊಂಡು ಇವತ್ತು ನಿಂತಿದ್ದೀರಾ ಅಂತಂದ್ರೆ ಎಷ್ಟು ವರ್ಷಕ್ಕೆ ನಿಮ್ಗೆ ಆ ತರದ ಅವಮಾನಗಳನ್ನ ನೀವು ಫೇಸ್ ಮಾಡಿದ್ದು? ಮ್ಯಾಮ್, ನಾನು 7th ಕ್ಲಾಸಿಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ಅಂದರೆ ನಮ್ಮ 7ನೇ ಕ್ಲಾಸಿಂದ ಆಲ್ಮೋಸ್ಟ್ ಎಜುಕೇಷನ್ ಬಿಟ್ಟು ಇದೇ ಫೀಲ್ಡಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದೆ. ಅಂದರೆ ನಮ್ಮ ಮಾವ ಅಂಗಡಿಯಲ್ಲೇ ಕೆಲಸ ಮಾಡ್ತಾ ಇದ್ದೆ. ಟೋಟಲ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ 10 years ಎಕ್ಸ್ಪೀರಿಯನ್ಸ್ ಇದೆ ನನಗೆ ಬಟ್ಟೆ ಬಿಸ್ನೆಸ್ ಬಿಸ್ನೆಸ್ಸಲ್ಲಿ. ಅದಾಗಿದ ತಕ್ಷಣ ನಾನು ಒಂದು 2017 ನಾನು ಶಾಪ್ ಪ್ರೊವೈಡ್ ಮಾಡ್ತೀನಿ ಇಲ್ಲಿ ಮಾರ್ತಳ್ಳಿಯಲ್ಲಿ. ಅಲ್ಲಿ ಒನ್ ಇಯರ್ಗೆ ಫ್ಯಾಮಿಲಿ ಇಶ್ಯೂ ಬಂದು ನಾನು ತೆಗೆದ್ಬಿಟ್ಟು ಮತ್ತೆ ನಮ್ಮ ಮಾವ ಅಂಗಡಿಯಲ್ಲೇ ಕೆಲ್ಸಕ್ಕೆ ಹೋಗ್ತೀನಿ. ಅದಾಗಿದ ತಕ್ಷಣ ನಮ್ಮ ಅಪ್ಪ ಜೊತೆ ಅಲ್ಲಿ ಕೆಲಸ ಬಿಟ್ಟು ಮತ್ತೆ ನಮ್ಮ ಅಪ್ಪ ಜೊತೆ ಗಾರೆ ಕೆಲ್ಸಕ್ಕೆ ಹೋಗ್ತೀನಿ. ಅಲ್ಲಿ ಬಂದವಾಗ ತುಂಬಾ ಕಷ್ಟ ಅನ್ಭೋಗಿಸ್ತೀನಿ. ಕಷ್ಟ ಏನು ಅಂತ ಅನ್ಭೋಗಿಸಿ ಒಂದು 30 ರೂಪಾಯಿಗೂ ಇಲ್ದಿರೋ ಕಷ್ಟನೂ ಇದೆ. ಒಂದು ಕಾಮನ್ ಆಗಿ ಊಟಕ್ಕೂ ಇಲ್ದಿರೋನೂ ಕಷ್ಟ ಇದೆ, ಬಾಡಿಗೆ ಕಟ್ಟಕ್ಕಾಗ್ದಿರೋನೂ ಕಷ್ಟ ಇದೆ. ಇದ್ರಿಂದ ಮತ್ತೆ ಒಬ್ಬರ ದೊಡ್ಡವ್ರ ಕಡೆಯಿಂದ ನೀನು ಅಂತ ಒಂದು ಅಂಗಡಿ ಮಾಡ್ಬೋದಲ್ಲ, ಮತ್ತೆ ನಿನ್ನ ಫೀಲ್ಡ್ ಏನಿದೆ ಅದೇ ಫೀಲ್ಡ್ನೇ ಮುಗಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ದವಾಗ ನಾನು ಈ ಫೀಲ್ಡ್ಗೆ ಮತ್ತೆ ಎಂಟ್ರಿ ಆಗಿದ್ದು. ಯಾವ ಊರು ಸರ್? ನಮ್ಮ ಮುಲ್ಬಾಗ್ಲು, ತಾಯ್ಲೂರ್ ಹತ್ರ. ನಿಮಗೆ ಅಂದ್ರೆ 7th ಇಂದ ಇದೇ ಫೀಲ್ಡ್ ಅಲ್ಲಿ ಇದೀನಿ ಅಂತ ಹೇಳಿದ್ರಿ, ಊಟಕ್ಕೂ ಇಲ್ದೆ ಅಥವಾ ಮನೆ ಬಾಡಿಗೆ ಕಟ್ಟೋಕ್ಕೂ ಇಲ್ದೆ. ಸೊ ಆ ದಿನಗಳಲ್ಲಿ ನಿಮಗೆ ಬೆನ್ನೆಲುಬಾಗಿ ನಿಂತವರು ಅಥವಾ ನಿಮ್ ಸಹಾಯಕ್ಕೆ ಬಂದವರು ಫ್ಯಾಮಿಲಿ ಫ್ರೆಂಡ್ಸಾ ಅಥವಾ ಯಾರು, ಅಥವಾ ನೀವೇ ದುಡ್ದು ಅದನ್ನೆಲ್ಲವನ್ನು ನಿಭಾಯಿಸಿದ್ದ, ಹೇಗೆ? ಮ್ಯಾಮ್, ಫ್ರೆಂಡ್ಸ್ ಅಂತ ಬಂದ್ರೆ ನನ್ಗೆ ಯಾರು ಇಲ್ಲ ಫ್ರೆಂಡ್ಸು. ಲೈಕ್ ಎಜುಕೇಶನ್ ಅಲ್ಲೂ ಸೆಂಟ್ರಲ್ಲಿ ಬಿಟ್ಟಿರೋದಕ್ಕೆ ಕಾಲೇಜ್ ಇಲ್ದಿರ ಅವೆಲ್ಲ ಇಲ್ದಿರ ನನ್ನ ಜೀವನನೇ ಆಲ್ಮೋಸ್ಟ್ ಅಂಗಡಿ ಬಿಟ್ಟು ಮನೆ ಬಿಟ್ಟು ನಾನು ಲೈಕ್ ಕಸ್ಟಮರ್ ಬಂದ್ರೆ ಕಾಮನ್ ಆಗಿ ಮಾತಾಡ್ತಾ ಇದ್ದೆ. ನನ್ನ ಫ್ಯಾಮಿಲಿ ಯಾವತ್ತಿಗೂ ನಾನು ಬಿಟ್ಕೊಟ್ಟಿಲ್ಲ. ನಮ್ಮ ಅಮ್ಮ ಆಗಲಿ, ನಮ್ಮ ಅಪ್ಪ ಆಗಲಿ, ಮತ್ತು ನಮ್ಮ ಸಿಸ್ಟರ್ ಆಗಿರಲಿ, ನಮ್ಮ ವೈಫ್ ಆಗಿರಲಿ, ಅದೇ ಥರನೇ ಲೈಕ್ ಮ್ಯಾರೇಜ್ ಆದಮೇಲೆ ಅದ್ರ ಮುಂಚೆನೂ ಅಷ್ಟೇ ಬಿಟ್ಕೊಟ್ಟಿಲ್ಲ. ತುಂಬ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ಅಂಗಡಿ ಮಾಡಕ್ಕಂತೂ ನಮ್ಮ ಭಾವ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಇಲ್ದಿರ ಹಸ್ಬೆಂಡು ಅವ್ರು ಇಲ್ದಿರ ನಾನು ಇದು ಮಾಡೋಕ್ಕೆ ಆಗ್ತಾ ಇರ್ಲಿಲ್ಲ. ಅಂದರೆ ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ಈ ಬ್ರೋಸ್ ಅನ್ನೋದನ್ನೇ ಇಲ್ಲ ಕಂಪಲ್ಸರಿ, ಅದಂತೂ ಮರೆಯಲ್ಲ ಮೇಡಮ್. ಓಕೆ, ನಿಮ್ ಫಸ್ಟ್ ಔಟ್ಲೆಟ್ ಓಪನ್ ಮಾಡ್ಬೇಕಾದ್ರೆ ನಿಮ್ ಭಾವ ಅಫ್ಕೋರ್ಸ್ ಅಮೌಂಟ್ ಕೊಟ್ಟಿರ್ತಾರೆ ಅಂತ ಗೊತ್ತಾಯ್ತು. ಸೊ ಅನಂತರ ಅಂದ್ರೆ ಅವ್ರು ಕೊಟ್ಟಿದ್ದ ಅಮೌಂಟ್ ರಿಟರ್ನ್ ಮಾಡಿದ್ರ, ಅಥವಾ ಫಸ್ಟ್ ಔಟ್ಲೆಟ್ ಓಪನ್ ಮಾಡಿದಾಗ ಅಂದ್ರೆ ತುಂಬಾ ಬಜೆಟ್ ಹಾಕಿರ್ತೀರಾ, ಸೊ ಅದೆಲ್ಲವೂ ಅದೇ ಔಟ್ಲೆಟ್ ಅಲ್ಲಿ ರಿಕವರಿ ಆಯ್ತಾ? 20 ಔಟ್ಲೆಟ್ ಮಾಡ್ಬೇಕು ಅಂತಂದ್ರೆ ಈಗ ಸ್ಟೇಬಲಿ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆಯಾ, ಅಥವಾ ಇನ್ನೂ ನಷ್ಟದಲ್ಲಿದ್ಯಾ? ನಷ್ಟದಲ್ಲಿದ್ರು ನಾನು ನಿಲ್ಬೇಕು, ಬ್ರ್ಯಾಂಡ್ ಆಗ್ಬೇಕು ಅನ್ನೋ ತರದ ಹೋರಾಟನ ಹೇಗೆ? ನಷ್ಟ ಅಂತ ಬಂದ್ರೆ ಒಂದು ಬಿಸ್ನೆಸ್ ಅಂತ ಬಂದ್ರೆ ಯಾವುದೇ ಕಾರಣಕ್ಕೂ 2 ವರ್ಷದಲ್ಲಿ ಯಾರು ಲಾಭ ಮಾಡ್ಕೊಂಡು ಇರಲ್ಲ, ಚಾನ್ಸೇ ಇಲ್ಲ. ಕಂಪಲ್ಸರಿ ಇದ್ದೇ ಇದೆ. ಅವ್ರವ್ರ ಕಷ್ಟ ಅವ್ರಿಗೆ ಅಂತ ಗೊತ್ತಿರುತ್ತೆ. ಅಂದ್ರೆ ಇನ್ನ ದೊಡ್ಡದು ಮಾಡಬೇಕು ಅಂದ್ಬಿಟ್ಟು ಮಾಡ್ತಾನೆ ಇದ್ದೀನಿ. ಇವಾಗ 10,000 ಸ್ಕ್ವೇರ್ ಫೀಟ್ ಅಲ್ಲಿ ನಾನು ಕಾಮನ್ ಆಗಿ ಓಪನ್ ಮಾಡಿದ್ದೆ 800 ಸ್ಕ್ವೇರ್ ಫೀಟ್ ಅಲ್ಲಿ. ಇವಾಗ ಇಡೀ ನಮ್ಮ ಶಾಪ್ಗೆ ದೊಡ್ಡದಾಗಿ ಮಾಡ್ತಾ ಇರೋದಂದ್ರೆ 10,000 ಸ್ಕ್ವೇರ್ ಫೀಟ್ ಅಲ್ಲಿ.
ಅದಕ್ಕೆ ಇಡೀ ಕನ್ಸ್ಟ್ರಕ್ಷನ್ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಪ್ರತಿಯೊಂದು ಓನ್ ಫಂಡಲ್ಲಿ ಮಾಡ್ತಾ ಇದೀನಿ. ಒಂದ್ ಕಡೆ ಸಾಲ ಮಾಡಿ ಮಾಡ್ತಾ ಇದೀನಿ. ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನ ದೊಡ್ಡದಾಗಿ ಏನಾದ್ರು ಸಾಧಿಸ್ಬೇಕು ಅಂತ ಮಾಡ್ತಾ ಇರೋ ಉದ್ದೇಶ ಇದೆ. ಫ್ರಾಂಚೈಸಿ ಯಾವ್ದಾದ್ರು ಕೊಡ್ತಾ ಇದೀರಾ ಅಥವಾ ನೀವೇ ಇಂಡಿವಿಜುವಲ್? ಇಲ್ಲ, ಮೈಸೂರು, ತುಮಕೂರು, ಚೇಲೂರು ಆ ಕಡೆ ಎಲ್ಲ ಫ್ರಾಂಚೈಸಿ ಕೊಟ್ಟಿದ್ದೀರಿ. ಶ್ರೀರಂಗಪಟ್ಟಣ ಎಲ್ಲ ಫ್ರಾಂಚೈಸಿ ಇದೆ. ಈ ಕಡೆ ಬೆಂಗಳೂರು ಸರೌಂಡಿಂಗ್ ಏನಿದೆ ಅದೆಲ್ಲ ನಮ್ದೇ ಓನ್ ಶಾಪ್ಸ್ ಇದೆ. ಓಕೆ, ಬ್ರೋಝೋನ್ ಇಂದ ಏನೇನೆಲ್ಲ ಸಂಪಾದನೆ ಮಾಡಿದ್ರಿ? ಅಂದ್ರೆ ಕಸ್ಟಮರ್ ಸಿಕ್ಕರು, ಫ್ರೆಂಡ್ಸ್ ಸಿಕ್ಕಿರ್ತಾರೆ, ಅಥವಾ ಯಾರ್ಯಾರು ನಿಮ್ಗೆ ಏನೇನ್ ಇರ್ಲಿಲ್ವೋ ಅದೆಲ್ಲವೂ ಸಿಕ್ಕಿದೆ. ದುಡ್ಡು ಮಾಡಿದಿರಿ, ಫೇಮು, ನೇಮು ಎಲ್ಲವೂ ಇದೆ. ಫ್ರೆಂಡ್ಸ್ ಇಲ್ಲ ಅಂದ್ರೆ ಬಹುಶಃ ಫ್ರೆಂಡ್ಸು ಆಗಿರ್ತಾರೆ ಅಂತ ಕಾಣಿಸುತ್ತೆ. ಹೇಗಿದೆ ಅವತ್ತಿನ ದಿನಕ್ಕೂ ಮತ್ತೆ ಇವತ್ತು? ಬ್ರೋಝೋನ್ ಬಿಲ್ಡ್ ಆದ್ಮೇಲೆ ಒಂದು ಗೌರವ ಅನ್ನೋದು ಸಿಕ್ಕಿದೆ. ಮೇನ್ ಆಗಿ ನನ್ನ ಗುರ್ತಿಸ್ತಾರೆ. ಆ ಹೆಸರಿಂದ ಎಲ್ಲಾದ್ರೂ ಹೋಗ್ಲಿ, ಲೈಕ್ ಆ ಗೌರವನೇ ಬೇರೆ ಇರುತ್ತೆ. ಅದೇ ಹೇಳ್ತಾರಲ್ಲ, ದುಡ್ಡಿದ್ರೆ ಬೇರೆ ತರ ಇರುತ್ತೆ, ದುಡ್ಡು ಇಲ್ದಿರೋ ಬೇರೆ ತರ ಇರುತ್ತೆ. ಅದೇ ಆ ಹೆಸರಿಂದ ಹಿಂದೆ ತುಂಬಾ ನನಗೆ ಬೆನಿಫಿಟ್ಸ್ ಆಯ್ತು. ಯಾವ ತರ ಅಂದ್ರೆ, ಒಂದು ರೆಸ್ಪಾನ್ಸ್ ಆಗಿರ್ಲಿ, ಮತ್ತೆ ಫ್ಯಾಮಿಲಿಯಲ್ಲಿ ರೆಸ್ಪಾನ್ಸ್ ಆಗಿರ್ಲಿ, ಪ್ರತಿಯೊಂದ್ ಕಡೆನೂ ನೆಕ್ಸ್ಟ್ ಲೆವೆಲ್ ಇದೆ. ಅದನ್ನ ಸಾಯೋದಂಕ ಮರೆಯಲ್ಲ. ಓಕೆ, ಮನೆ ಇಲ್ಲ ಅಂತ ಹೇಳಿದ್ರಿ. ಬ್ರೋಝೋನ್ ಶುರು ಮಾಡಿದ್ಮೇಲೆ ಮನೆ ಕಟ್ಟಿದ್ದ? ಬ್ರೋಝೋನ್ ಶುರು ಮಾಡಿದ್ಮೇಲೆ ಮದ್ವೆ ಆಗಿದ್ದ? ಅದ್ರ ಬಗ್ಗೆ ಒಂಚೂರು ಹಾ ಡೀಟೇಲ್ಸ್. ಮ್ಯಾಮ್, ನನ್ನ ಲೈಕ್ ಬ್ರೋಝೋನ್ ಆದ್ಮೇಲೆ ಫಸ್ಟ್ ಮನೆ ತಗೊಂಡಿದ್ದು. ಅಂದ್ರೆ ಏನಕ್ಕೆ ಅಂದ್ರೆ, ಊರಲ್ಲೂ ಮನೆ ಇದ್ದಿಲ್ಲ ನನಗೆ, ಇಲ್ಲೂ ಮನೆ ಇದ್ದಿಲ್ಲ. ಟೋಟಲ್ 13 ಇಯರ್ಸ್ ಅಂದ್ರೆ ಒಂದ್ ಮನೆ ಇತ್ತು, ಸೇಲ್ ಮಾಡ್ಬಿಟ್ಟಿದ್ರೆ 13 ಇಯರ್ಸ್ ಮನೆ ಇಲ್ದಿರ ಇದ್ದೀನಿ. ನನ್ನ ಫಸ್ಟ್ ಚಟ ಏನಿತ್ತು ಅಂದ್ರೆ, ಮನೆ ತಗೋಬೇಕು ಅಂತ ಒಂದು ಆಸೆ ಇತ್ತು. ಲೋನ್ ಮಾಡಿ ನಾನು ಮನೆ ತಗೊಂಡಿದ್ದೀನಿ. ಅದಾದ್ಮೇಲೆ ನನ್ನ ದೇವಸ್ಥಾನದಲ್ಲಿ ಮದುವೆ ಆಗಿದ್ದು. ಲೈಕ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ದಿಲ್ಲ, ದೇವಸ್ಥಾನದಲ್ಲಿ ಮದುವೆ ಮಾಡಿದ್ದು. ಒಂದು ಆಸೆ ಇತ್ತು, ಗೃಹಪ್ರವೇಶ ಮಾಡಬೇಕು, ಚೆನ್ನಾಗೆ ಮಾಡಬೇಕು ಅಂತ ಮಾಡಿದ್ದೀನಿ. ಓಕೆ, ಮ್ಯಾರೇಜ್ ಬಗ್ಗೆ ನೀವು ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಅಂತ ಹುಡುಗಿ ಒಪ್ಪಿದ್ರಾ? ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಹೇಗಿದೆ ಲೈಫ್? ನಮ್ ಲವ್ ಮ್ಯಾರೇಜ್. ಇಬ್ರು ಮನೆಯಲ್ಲಿ ಇಷ್ಟಪಟ್ಟು ಮಾಡ್ಕೊಂಡಿರೋದು. ಲೈಕ್ ಅವ್ರ ಮನೇಲೂ ಅಷ್ಟೇ ನಮ್ಮ ಸಪೋರ್ಟ್ ಮಾಡಿದ್ದಾರೆ ತುಂಬಾ. ಅಂದ್ರೆ ಶಾಪ್ಗೆ ಆಗ್ಲಿ, ಒಂದು ಸಪೋರ್ಟ್ಗಾಗಿರ್ಲಿ, ಪ್ರತಿಯೊಂದು ಮಾಡಿದ್ದಾರೆ. ನಮ್ಗೆ ಲೈಫೇ ನೆಕ್ಸ್ಟ್ ಲೆವೆಲ್ ಇದೆ ಮ್ಯಾಮ್. ವೈಫ್ ಬಂದ್ಮೇಲೆ ಲೈಫ್ ಬದಲಾಗಿದ್ದು ಖಂಡಿತ. ಎಷ್ಟು ಅದೃಷ್ಟ. ಅವ್ರ ಹೆಸರು? ರುಚಿತಾ ಅಂತ. ಓಕೆ, ಎಷ್ಟು ಅದೃಷ್ಟ ಸರ್ ಅವ್ರು ನಿಮ್ ಬದುಕಿಗೆ ಬಂದಿದ್ದು? ಅದೃಷ್ಟಗಿಂತ ಸಪೋರ್ಟ್ ಆಗಿದ್ದಾರೆ ಮೇಡಮ್. ಮೇನ್ ಕಷ್ಟ ಇದ್ದವಾಗೂ ಅಷ್ಟೇ. ಅಂದ್ರೆ ನಾನು ಗಾರೆ ಕೆಲಸ ಮಾಡ್ತಾ ಇದ್ದವಾಗೂ ನಾನು ಇಷ್ಟಪಡ್ತಾ ಇದ್ರು. ಇಲ್ಲಿ ದುಡ್ಡು ನೋಡಿ ಬಂದಿಲ್ಲ, ಒಂದು ಮನುಷ್ಯನ್ ನೋಡಿ ಬಂದಿರೋದು. ಓಕೆ, ಎಲ್ರು ಅಂತಲ್ಲ, ಇವತ್ತಿನ ಹೆಣ್ಮಕ್ಳು ಯೂಶುವಲಿ MNC ಅಥವಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು, ಇಷ್ಟು ಲಕ್ಷಾಂತರ ರೂಪಾಯಿ ಗಟ್ಟಲೆ ಸ್ಯಾಲ್ರಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದಿರ್ಬೇಕು ಅಂತ ಫ್ಯಾಮಿಲಿ ಸೈಡೂನು ಕೂಡ ಅಪ್ಪ ಅಮ್ಮನೂ ನಿರೀಕ್ಷೆ ಮಾಡೋದು ಸಹಜ. ಸೊ ನೀವ್ ಹೇಳ್ದಂಗೆ ಗಾರೆ ಕೆಲಸ ಮಾಡ್ತಿದ್ದ ದಿನಗಳಿಂದನೂ ಆಕೆ ನನ್ನನ್ನ ಲವ್ ಮಾಡ್ತಿದ್ರು. ಇವತ್ತು ಮದ್ವೆ ಆಗಿ ಒಂದು ದೊಡ್ಡ ಸಂಸ್ಥೆ ಕಟ್ಟಿದ್ದೀರಾ. ಸೊ ಎಷ್ಟು ಖುಷಿ ಆಗುತ್ತೆ, ಅವ್ರಿಗೆ ಎಷ್ಟು ಪ್ರೌಡ್ ಮೂಮೆಂಟ್ ಇದೆ. ರಾಜೇಶ್ ವೈಫ್ ಅವ್ರ ಫ್ಯಾಮಿಲಿಯಲ್ಲೇ ಲೈಕ್ ಬೇಡ ಅಂತ ಹೇಳಿದ್ರು. ಅವ್ರ ಮನೆಯವರಲ್ಲ, ಅವ್ರ ರಿಲೇಷನ್. ಲೈಕ್ ಅಂತ ಅಂಗಡಿ ಒಂದು ಬೇರೆ ಕಡೆ ಕೆಲಸ ಮಾಡೋನು, ಲೈಕ್ ಏನಕ್ಕೆ ಅಂತ ಟೈಮಲ್ಲಿ ಲೈಕ್ ಅವ್ರ ಮನೆಯವರು ಅಷ್ಟೇ, ಇವರು ಅಷ್ಟೇ ಬಿಟ್ಕೊಟ್ಟಿಲ್ಲ. ನಮ್ಮ ವೈಫು ಅಷ್ಟೇ ಬಿಟ್ಕೊಟ್ಟಿಲ್ಲ. ಅದೇ ಕಾನ್ಫಿಡೆನ್ಸ್ ಅನ್ನೋದು ಅವ್ರ ಹತ್ರ ಇತ್ತು. ಏನಂದ್ರೆ ಏನಾದ್ರೂ ಸಾಧಿಸ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಅನ್ನೋದು ಕೊಡ್ತಾ ಇದ್ರು. ಅವ್ರ ಮನೆಯವರು ಅಷ್ಟೇ, ನಮ್ಮ ವೈಫು ಅಷ್ಟೇ. ಕನ್ಫರ್ಮ್ ಪ್ರತಿಯೊಂದು ಸ್ಟೆಪ್ಪಲ್ಲೂ ಅವ್ರು ಇದ್ದಾರೆ. ಸಪೋರ್ಟ್ ಅನ್ನೋದು ಮಾಡ್ಕೊಬರ್ತಾರೆ. ಸರ್, ಎನಿ ಫೀಲ್ಡ್ ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಈ ಬಟ್ಟೆ ಫೀಲ್ಡಲ್ಲಿ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ ಅಂತ ಅನ್ಬೋದು. ಎಲ್ಲರೂ ಕೂಡ ಬಟ್ಟೆ ಬಿಸ್ನೆಸ್, ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ 2 ವರ್ಷದಲ್ಲಿ 20 ಔಟ್ಲೆಟ್ ಓಪನ್ ಮಾಡೋದಕ್ಕೆ, ಮತ್ತು ಎಷ್ಟು ಕಾಂಪಿಟೇಷನ್ ಅಂತ ಅನಿಸ್ತಾ ಇದೆ ಅಂತ? ನಮ್ಮ 2 ಇಯರ್ಸ್ ನನ್ನ ಹಿಂದೆ ನಾನು ಓಪನ್ ಮಾಡಿದಾಗ ಇಡೀ ಕರ್ನಾಟಕದಲ್ಲಿ ಆಫರ್ ಕೊಡೋದಂದ್ರೆ ಬ್ರೋಝೋನ್. ಇವಾಗ ಏರಿಯಾಗೂ ಒಂದೊಂದು ಅಂಗಡಿ ಆಗಿದೆ. ಖುಷಿ ಆಗುತ್ತೆ. ಒಂದು ಖುಷಿ ಹಿಂಗೆ ಅಂದ್ರೆ, ಎಲ್ಲ ನಮ್ಮ ಕಡೆ ಸಿಗ್ದಿರಾ ಬೇರೆ ಕಡೆಯವ್ರಿಗೂ ಸಿಗ್ತಾ ಇದೆ. ಎಲ್ಲ ಜನರಿಗೂ ಆಫರ್ ಬಟ್ಟೆ ಅನ್ನೋದು ಸಿಗ್ತಾ ಇದೆ. ಅದೊಂದು ಖುಷಿ ಇದೆ. ನೆಕ್ಸ್ಟ್ ಆಫರ್ಸ್ ಅಂತ ಬಂದ್ರೆ ಡಿಫ್ರೆಂಟ್ ಆಫರ್ಸ್ ಕೊಡೋನ್ನ ಅಂದ್ಬಿಟ್ಟು ಇನ್ನ ಕ್ರಿಯೇಟ್ ಮಾಡ್ತಾ ಇದೀನಿ. ಇವಾಗ ನಾವು ಏನು ಬೇರೆ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರೋ, ಇನ್ನ ಬೇರೆ ತರನು ಡಿಫ್ರೆಂಟ್ ಆಗಿ ಎಕ್ಸ್ಪೆಕ್ಟ್ ಮಾಡಿ ಕೊಡ್ಬೇಕು ಅಂತ ಒಂದು ಆಸೆ. ಅಂದ್ರೆ ಕಸ್ಟಮರ್ಸ್ ಜಾಸ್ತಿ ನಿಮ್ಮ ಶಾಪ್ಗೆ ಪ್ರಿಫರ್ ಮಾಡ್ಲಿ ಅಂತನಾ? ನಿಮ್ಗೆ ನಷ್ಟ ಆದ್ರೂ ಪರವಾಗಿಲ್ಲ ನಮ್ಮ ಅಂಗಡಿನೇ ಅವ್ರು ಚೂಸ್ ಮಾಡ್ಬೇಕು ಅಂತನಾ? ಇಲ್ಲ, ಇವಾಗ ನೋಡಿ, ಕಸ್ಟಮರ್ನ ನಾವು ಡಿಫ್ರೆಂಟ್ ಹುಡುಕ್ತಾ ಇದೀರಿ. ಇವಾಗ ಫಸ್ಟು
₹1 ಟಿ ಶರ್ಟ್, ಬ್ಯಾಗಿ ಪ್ಯಾಂಟ್ಸ್ ಆಗಿರಲಿ, ಮತ್ತು ಕೊರಿಯನ್ ಸ್ವೆಟ್ ಶರ್ಟ್ಸ್ ಆಗಿರಲಿ, ಮತ್ತು ಇನ್ನೊಂದು ನೆಕ್ಸ್ಟ್ ಪ್ರೀಮಿಯಂ ಶರ್ಟ್ಸ್ ಆಗಿರಲಿ, ಸ್ಲಿಪ್ಪರ್ಸ್ ಆಗಿರಲಿ, ಶೂಸ್ ಆಗಿರಲಿ, 1000ಗೆ 3 ಶೂಸ್, ಕ್ಯಾಶುವಲ್ ಶೂಸ್ ಕೊಡ್ತಾ ಇದ್ರಿ. ಇಡೀ ಲೈಕ್ ಸ್ಟಾರ್ಟ್ ಮಾಡಿದ್ದೆ ನಾವು. ಇವಾಗ ಎಲ್ಲ ಕಡೆನೂ ಸಿಗ್ತಾ ಇದೆ. ಆ ಥರ ಒಂದು ಹುಡುಕ್ತಾ ಇದೆ ಮೇಡಮ್. ನೆಕ್ಸ್ಟ್ ಚೈನಾಲಿ ವೆರೈಟಿ ಆಫ್ ಶರ್ಟ್ಸ್ನ ಪ್ರೊವೈಡ್ ಮಾಡ್ತಾಯಿರಿ. ನಾನು ಹಾಕಿರೋ ಪ್ರೀಮಿಯಂ ಶರ್ಟ್ಸ್ ಅಷ್ಟೇ ಒಂದು 6000, 7000, 5000 ರುಪೀಸ್ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಇದು ನಾವು ಕೊಡ್ತಾ ಇರೋದೇ 1500ಗೆ 1800 ಆ ಪ್ರೈಸಲ್ಲಿ ಕೊಡ್ತಾ ಇರಿ. ಇನ್ನೂ ಬೇರೆ ಥರನ ತರಬೇಕು ಅಂತ ಒಂದು ಆಸೆ ಇದೆ. ರಾಜೇಶ್ ಸರ್ ಹಾಕಿರೋ ಶರ್ಟ್ ಪ್ರೈಸ್ ಎಷ್ಟು? 1800 ರುಪೀಸ್. 1800. ಓಕೆ. ಎಷ್ಟು ಕಾಸ್ಟ್ಲಿಯಸ್ಟ್ ಶರ್ಟ್ ಹಾಕಿದ್ದೀರಾ? ಮತ್ತೆ ನೀವು ಆರಂಭದ ದಿನಗಳಲ್ಲಿ ಪ್ರಿಫರ್ ಮಾಡ್ತಿದ್ದಂತ ಬಟ್ಟೆಗಳು ಎಷ್ಟು ಪ್ರೈಸ್ ಇರ್ತಾ ಇತ್ತು ಮಿನಿಮಮ್? ಮ್ಯಾಮ್ ನನಗೆ ನೋಡಿ, ಲೈಕ್ ಒಂದು ಫೆಸ್ಟಿವಲ್ ಬಂದರೆ, ಮತ್ತೆ ಒಂದು ಬರ್ಡೇ ಬಂದರೆ, ಇನ್ನೊಂದು ಫಂಕ್ಷನ್ ಬಂದರೆ ಬಟ್ಟೆ ಹಾಕ್ಕೋಬೇಕು, ಹೊಸ ಬಟ್ಟೆ ಹಾಕ್ಕೋಬೇಕು ಅಂತ ಕಾನ್ಫಿಡೆನ್ಸ್ ಒಂದು ಇದಿಲ್ಲ ನನಗೆ. ಬಟ್ಟೆ ಇಷ್ಟ ಆಯಿತು ಅಂದರೆ ಪ್ರತಿದಿನನೂ ಫೆಸ್ಟಿವಲೇ, ಪ್ರತಿದಿನನೂ ಬರ್ಡೇನೆ. ಬಟ್ಟೆ ಮೇಯ್ನ್ ನಮ್ಮ ಜನ ಮಾತಾಡೋದು ಹೆಂಗೆ ಅಂದರೆ, ನಮ್ಮ ಕ್ವಾಲಿಟಿ ಮೇಯ್ನ್ ಬಟ್ಟೆ ನೋಡಿ ರೆಸ್ಪಾನ್ಸ್ ಅನ್ನೋದು ಕೊಡ್ತಾರೆ. ಅದರಿಂದ ನನಗೆ ಒಳ್ಳೆ ಬಟ್ಟೆ ಹಾಕಿ ಅಭ್ಯಾಸ ಇದೆ. ಹೈಯೆಸ್ಟ್ ಪ್ರೈಸ್ ಯಾವುದು ಸರ್? ಎಷ್ಟು ಕಾಸ್ಟ್ಲಿಯಸ್ಟ್ ಬಟ್ಟೆ ಹಾಕಿದಾರೆ ನಮ್ಮ ಅಂಗಡಿಯಲ್ಲೇ ಹೈಯೆಸ್ಟ್ ಪ್ರೈಸು ಅದೇ ಕಾಮನ್ ಆಗಿ 2000 ರುಪೀಸ್ ಹೈಯೆಸ್ಟ್ ಪ್ರೈಸ್. ಓಕೆ. ಅಷ್ಟನ್ನ ನೀವು ಅಷ್ಟೇ. ಓಕೆ. ಈಗ ಇಷ್ಟೊಂದು ಆಫರ್ ಕೊಡ್ತಿದ್ದೀರಲ್ಲ, ಯಾರಾದರೂ ಅಂದರೆ ಬೇರೆ ಬಜಾರಲ್ಲಿ ಬೇರೆ ಶಾಪ್ ಅವರು ಅಂದರೆ ಡೈರೆಕ್ಟಾಗಿ ಕೇಳೋದಾದ್ರೆ ಥ್ರೆಡ್ ಕಾಲ್ಸ್ ಯಾವುದಾದ್ರೂ ಇದೆಯಾ? ಅಥವಾ ನಿಮಗೆ ಫೋನ್ ಮಾಡಿ ಧಮ್ಕಿ ಹಾಕೋದು, ಇಷ್ಟೆಲ್ಲ ಕೊಟ್ಟರೆ ನಮಗೆಲ್ಲ ನಷ್ಟ ಆಗುತ್ತೆ ಅಂತ ಹೇಳೋದು, ಈ ಥರದ್ದು ಯಾವುದಾದ್ರೂ ನಡೆದಿದೆಯಾ? ಮ್ಯಾಮ್ ಇವಾಗ ಡೈರೆಕ್ಟಾಗಿ ಯಾರೂ ಬಂದಿಲ್ಲ, ಬಟ್ ಹಿಂದೆಯಿಂದ ತುಂಬ ಮಾಡಿದ್ದಾರೆ. ಕಮೆಂಟ್ಸ್ಗಾಗಿರಲಿ, ಇನ್ನೊಂದು ಬೇರೆ ಆಗಿರಲಿ, ಬೇರೆಯವ್ರ ಹತ್ರ ಹೇಳ್ಸೋದಾಗಿರಲಿ, ಲೈಕ್ ಸೆಕೆಂಡ್ಸ್ ಬಟ್ಟೆ ಅಂತ ಒಂದೊಂದು ದಿನ ರೂಲರ್ ಮಾಡಿದರು. ಆ ಥರ ತುಂಬ ಇದೆ. ಬಟ್ ಡೈರೆಕ್ಟಾಗಿ ನಾನು ಅದೇ ಅವ್ರನ್ನ ಕೇಳೋದು, ನನ್ನಿಂದ ಒಂದು ಪ್ರಾಬ್ಲಮ್ ಇದೆ ಅಂದಮೇಲೆ ಡೈರೆಕ್ಟಾಗಿ ಬನ್ನಿ ಮಾತಾಡೋಣ, ಇಂಥ ಪ್ರಾಬ್ಲಮ್ ಇದೆ ನಿನ್ನ ಕಡೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಎಕ್ಸ್ಪ್ಲೈನರ್ ಕೊಡ್ತೀನಿ. ಇವಾಗ ನಾನು ಲಾಸ್ ಮಾಡ್ತೀನೋ, ಲಾಭ ಮಾಡ್ತೀನೋ, ಇನ್ನೊಂದು ಮಾಡ್ತೀನೋ, ಅದು ನನ್ನ ಇಷ್ಟ. ಅದು ನಾನು ಕೊಡೋ ನನ್ನ ಕಾನ್ಫಿಡೆನ್ಸ್ ಇದೆ. ಇವಾಗ ನಿಮಗೆ ಆ ಥರ ಕಾನ್ಫಿಡೆನ್ಸ್ ಇದ್ದರೆ ನೀವು ಕೊಡಿ, ಅದಕ್ಕೆ ನಾನು ಅಡ್ಡ ಬರಲ್ಲ. ಬಟ್ ನಾನು ಏನಾದರೂ ಮಾಡಕ್ಕೆ ಬರ್ತಾ ಇದ್ರೆ ಅಡ್ಡ ಬಂದರೆ ಅದು ನಾನು ನಿಲ್ಸಲ್ಲ, ಇನ್ನೂ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ರೆಡ್ಸ್ಗೆ ಬೆದರಿಕೆಗೆ ಯಾವುದಾದ್ರೂ ಬಗ್ಗಿದ್ದಿದ್ಯಾ ರಾಜೇಶ್? ಎದುರ್ಕೊಂಡಿದ್ದಿದ್ಯಾ? ಅಥವಾ ಈಗ ಓಡಾಡಕ್ಕೆ ಇಂಡಿವಿಜುವಲ್ ಆಗಿ ಓಡಾಡ್ತಾರಾ ಅಥವಾ ಬಾಡಿ ಗಾರ್ಡ್ಸ್ ಸೇಫ್ಟಿ? ನಾನು ಇವತ್ತಿಗೂ ಅಷ್ಟೇ ಲೈಕ್ ನನ್ನ ಹತ್ರ ಕಾರ್ ಇದೆ ಅಂದ್ಬಿಟ್ಟು, ಇನ್ನೊಂದಿದೆ ಅಂದ್ಬಿಟ್ಟು 24 ಗಂಟೆ ಕಾರಲ್ಲಿ ಓಡಾಡಲ್ಲ. ನನಗೆ ಇಷ್ಟ ಬಂದಂಗೆ ನಾನು ಓಡಾಡ್ತೀನಿ. ಲೈಕ್ ಇಷ್ಟೊತ್ತು ಟೈಮ್ ಅಂತಲ್ಲ, ಇವಾಗ ಎಕ್ಸಾಂಪಲ್ 12 ಗಂಟೆಗೆ ಐಟಮ್ ಬರುತ್ತೆ, ಅವಾಗ ಒಬ್ಬನೇ ಹೋಗಿ ಇಳಿಸಿರೋ ದಿನವೂ ಇದೆ. ಹುಡುಗರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ಆ ಥರನೂ ಇದೆ. ಆ ಥರ ಏನೂ ಇಲ್ಲ, ಖಂಡಿತ ನಾನು ಓಡಾಡ್ತೀನಿ. ಓಕೆ. ಟಾರ್ಗೆಟ್ ಏನು ರಾಜೇಶ್ ಅವ್ರದ್ದು? ಅಂದರೆ 2 ವರ್ಷದಲ್ಲಿ 20 ಔಟ್ಲೆಟ್ ಆಗಿದೆ. ಅವತ್ತು ಯಾವುದೋ ಒಂದು ಅವಮಾನ, ಅವತ್ತೊಂದು ಯಾರೋ ಮಾಡಿದ್ದ ಅವಮಾನದಿಂದ ನೀವಾದಂತಹ ಟ್ರಿಗರಿಂಗ್ ಪಾಯಿಂಟು. ಸೊ ಅವತ್ತೇ ಏನಾದರೂ ಫಿಕ್ಸ್ ಆದರೆ ಇಷ್ಟು ಔಟ್ಲೆಟ್ ಮಾಡಬೇಕು ಅಂತ, ಅವತ್ತೇ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರಾ? ಎಷ್ಟು ಔಟ್ಲೆಟ್ಗಳನ್ನು ಎಷ್ಟು ವರ್ಷದಲ್ಲಿ ಮಾಡಬೇಕು ಅಂತ ಪ್ಲಾನ್ ಇದೆ? ನನಗೆ ಲೈಕ್ ಆ ಥರ ಟಾರ್ಗೆಟ್ ಇಲ್ಲ. ಟಾರ್ಗೆಟ್ ಇರೋದು ಹೆಂಗೆ ಅಂದರೆ, ಎಲ್ಲ ಲೈಕ್ ರೈತರಿಗೆ ಒಳ್ಳೆ ಬಟ್ಟೆ ಕೊಡಬೇಕು ಅನ್ನೋ ಕಾನ್ಫಿಡೆನ್ಸ್ ಇದೆ. ಅಂದರೆ ಅಲ್ಲಿ ಕಡೆ ಒಂದೊಂದು ಶಾಪ್ನ ಬ್ರೋಝೋನ್ನ ಬಿಲ್ಡ್ ಮಾಡಬೇಕು ಅಂದ್ಬಿಟ್ಟು ಒಂದು ಆಸೆ ಇದೆ. ಈಗ ನೀವು ಹೇಳಿದ್ರಿ 7th ಬಟ್ಟೆ ಬಿಸ್ನೆಸ್ ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಶಾಪ್ಗಳಲ್ಲಿ ಕೆಲಸ ಮಾಡ್ತಿದ್ರಿ, ಬೇರೆ ಬಟ್ಟೆ ಶಾಪಲ್ಲೂ ಕೆಲಸ ಮಾಡಿದ್ರಿ. ಅದನ್ನ ಬಿಟ್ಟು ಬೇರೆ ಏನಾದ್ರು ಮಾಡ್ಬೇಕಂತ ಅನ್ಸಿತ್ತಾ? ಅಥವಾ ಯಾಕೆ ಅದು ಬಂದಿದೆ ಮನೆಯವರು, ದೊಡ್ಡಪ್ಪ ಅವರು ಅಥವಾ ಮಾವಂದ್ರೆಲ್ಲ ಮಾಡಿದ್ರು ಅಂತ ಅದೇ ಬಿಸ್ನೆಸ್ ಕೈ ಹಾಕಿದ್ದ ಅಥವಾ ಹೇಗೆ? ಚಿಕ್ಕ ವಯಸ್ಸಿಂದ ಒಂದು ಆಸೆ ಇದೆ ಮ್ಯಾಮ್, ಹೋಟೆಲ್ ಮಾಡಬೇಕು ಅಂದ್ಬಿಟ್ಟು, ರೆಸ್ಟೋರೆಂಟ್, ದೊಡ್ಡದಾಗಿ ರೆಸ್ಟೋರೆಂಟ್ ಮಾಡಬೇಕು ಅಂದ್ಬಿಟ್ಟು. ಇವಾಗ ಪ್ರೊಸೆಸಿಂಗ್ ಅಲ್ಲಿದೆ. ಅದು ಫ್ಯಾಮಿಲಿ ಇದರಲ್ಲೇ ಮಾಡ್ತಾ ಇದ್ರಿ. ಅಂದರೆ ನಮ್ಮ ಮಾವ, ನಮ್ಮ ಸಿಸ್ಟರು ಮತ್ತು ನಮ್ಮ ಅಕ್ಕ ಅವರು 4 ಮೆಂಬರ್ಸ್ ಸೇರಿ ಇಡೀ ಲೈಕ್ ಒಂದು ಎಕರೆಯಲ್ಲಿ ಮಾಡ್ತಾ ಇದ್ರಿ. ಎಲ್ಲಿ ಸರ್? ಕೇರ್ಪುರಂ. ಅದಕ್ಕೂ ಹೆಸರೇನಾದ್ರು ಫಿಕ್ಸ್ ಆಗಿದೆ? ಇನ್ನೂ ಇಲ್ಲ ಲೈಕ್ ಇನ್ನ ಫಿಕ್ಸ್ ಆಗ್ತಾ ಇದೆ. ಬಟ್ ಅಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ತರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ರಿ. ಅಂದ್ರೆ ಅಲ್ಲಿ ಕಾನ್ಸೆಪ್ಟ್ ಅಲ್ಲಿ ಸೋಷಿಯಲ್ ಮೀಡಿಯಾನ ಎಷ್ಟು ಚೆನ್ನಾಗಿ ಬಳಸ್ಕೋತಾ ಇದ್ದೀರಾ? ಬ್ರೋಝೋನ್ ಬ್ರ್ಯಾಂಡ್ ಆಗೋದಕ್ಕೆ ಸೋಷಿಯಲ್ ಮೀಡಿಯಾ ಎಷ್ಟು ಹೆಲ್ಪ್ಫುಲ್ ಆಗಿದೆ ನಿಮಗೆ? ಸೋಷಿಯಲ್ ಮೀಡಿಯಾ ಅಂತ ಬಂದರೆ ಇನ್ಸ್ಟಾಗ್ರಾಮು ಲೈಕ್ 2014 ಸ್ಟಾರ್ಟ್ ಮಾಡಿದ್ದು. ಅವಾಗ ಒಂದು ಫಾಲೋವರ್ ಬೇಕು ಅಂದರೆ ತುಂಬ ಕಷ್ಟ ಇದೆ, ಲೈಕ್ ಜೆನ್ಯೂನ್ ಫಾಲೋವರ್ಸು. ಇವಾಗ 100 ಫಾಲೋವರ್ಸ್ಗೆ ಲೆಕ್ಕ ಇಲ್ಲ. ಅಂದರೆ ಆ ಥರ ಅಪ್ಡೇಟ್ ಆಗಿದ್ದಾರೆ ಜನ.
ಅವಾಗ ಕಮ್ಮಿ ಇತ್ತು. ಆ ಕಮ್ಮಿಯಿಂದನೂ ಆಲ್ಮೋಸ್ಟ್ ನನ್ನ ಶಾಪ್ ಓಪನ್ ಮಾಡಿದವಾಗ ನನಗೆ ಇದ್ದಿದ್ದು ಖಾಲಿ 10,000 ಮೆಂಬರ್ಸ್ ಮಾತ್ರ ಓಕೆ. ಫಾಲೋವರ್ಸು. ನನ್ನ ಪೇಜ್ ಬಂದು ಆಲ್ಮೋಸ್ಟ್ 2.5 ಲಕ್ಷ ಜನ ಇದ್ರು. ಆ ಪೇಜ್ ಹೋಯ್ತು, ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಇವಾಗ ಪೇಜ್ ಇಲ್ದಿರನು ನನ್ನ ಬಿಸ್ನೆಸ್ಗೆ ನನಗೆ ಎಫೆಕ್ಟ್ ಆಗಿಲ್ಲ. ಅಂದರೆ ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂದರೆ ಒಂದು ಕಾನ್ಫಿಡೆನ್ಸ್, ನನ್ನ ಕಸ್ಟಮರ್ಗೆ ಏನು ಕ್ವಾಲಿಟಿ ಕೊಡ್ತಾ ಇದ್ದೀನಿ ಮತ್ತೆ ನನಗೆ ಹೆಂಗ್ ರಿಟರ್ನ್ ಬರ್ತಾ ಇದ್ದಾರೆ ಅಂತ ಇದರಲ್ಲೇ ನನ್ಗೆ ಕ್ಲಾರಿಟಿ ಇದೆ. ಅದಂತೂ ಕಮ್ಮಿನೇ ಆಗಿಲ್ಲ. ಅದಕ್ಕೆ ನಾನು ರುಚಿ ಇರ್ತೀನಿ. ಅಂದ್ರೆ ನಿಮ್ಮ ಅದು ಬ್ರ್ಯಾಂಡ್ ಆಗೋದಕ್ಕೆ ಜೊತೆಗೆ ನಿಮ್ಗೆ ಬಿಸ್ನೆಸ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಖಂಡಿತ ಮೇಡಮ್, ನನಗೆ ಅಂತಲ್ಲ ಎಷ್ಟೋ ಸಾವಿರಾರು ಜನಕ್ಕೆ ಇನ್ಸ್ಟಾಗ್ರಾಮ್ ಇಂದ ಸಪೋರ್ಟ್ ಆಗಿದೆ. ಬಟ್ ಅವರು ಅದೇ ತರ ಉಳಿಸ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಅಂದ್ರೆ ಎಷ್ಟೋ ಲಕ್ಷಾಂತರ ಜನ ಪೇಜ್ ಹೋಗಿದೆ, ಫೀಲ್ ಆಗೇ ಆಗ್ತಾರಲ್ಲ. ಅಷ್ಟು ಕಷ್ಟಪಟ್ಟು ಇವಾಗಿಂದ ಬಂದಿರೋರ್ದು ಹೋಗಿದ್ರೆ ಅದೊಂಥರ ಲೈಕ್ ಫಸ್ಟ್ ಇಂದಾನು ಕಷ್ಟಪಟ್ಟು ಒಂದೊಂದು ಫಾಲೋವರ್ಗೂ ಕಷ್ಟಪಟ್ಟು ತಂದಿರೋದು ಕಂಪಲ್ಸರಿ ಫೀಲ್ ಇದ್ದೇ ಇರುತ್ತೆ. ನನಗಂತೂ ತುಂಬಾ ಇತ್ತು. ಅದನ್ನ ಹೋಪ್ಸ್ ಸ್ವಲ್ಪ ಸ್ವಲ್ಪ ಬಿಟ್ಕೊಬರ್ತಾ ಇದ್ದೀನಿ. ಸ್ಟ್ರಾಟಜಿ ಏನ್ ಸರ್? ಯಾಕಂದ್ರೆ 2 ವರ್ಷದಲ್ಲಿ 20 ಔಟ್ಲೆಟ್ ಮಾಡೋದು ತಮಾಷೆನೇ ಅಲ್ಲ. ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ರನ್ ಆದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ನಿಮ್ದೇ ಆಗಿರತಕ್ಕಂಥ ಬಿಸ್ನೆಸ್ ಸ್ಟ್ರಾಟಜಿ ಇರಬೇಕು, ಬೇರೆ ಬೇರೆ ಪ್ಲಾನ್ಸು, ಆಫರ್ಸು ಈ ಥರದ್ದೆಲ್ಲ ನಾವು ನೋಡ್ತಾನೆ ಇದ್ದೀವಿ. ಸೊ ಏನ್ ಪರ್ಟಿಕ್ಯುಲರ್ಲಿ ಯಾವ ಥರದ ಸ್ಟ್ರಾಟಜಿನ ಮಾಡ್ಕೊಂಡಿದ್ದೀರಾ? ನಮ್ 2 years ಅಲ್ಲಿ ಇಷ್ಟು ಮಾಡಕ್ಕೆ ಚಾನ್ಸೇ ಇಲ್ಲ. ಏನಕ್ಕೆ ಅಂದ್ರೆ ಮೈನ್ ರೀಸನ್ನು ಕಷ್ಟ ಅನ್ನೋದು ಕಂಪಲ್ಸರಿ ನಮ್ದು ಅಂತ ಮಾಡಬೇಕು. ಲೈಕ್ ಯಾರೋ ಮಾಡ್ತಾರೆ ನಾವು ನೋಡ್ಕೊಂತೀರಿ ಅನ್ನೋದು ತಪ್ಪದು. ಇವಾಗ ನಾವು 20 ಅಂಗಡಿ ಮಾಡಿದೀರಿ ಅಂದಮೇಲೆ 20 ಅಂಗಡಿಗೂ ಡೈಲಿ ವಿಸಿಟ್ ಮಾಡಬೇಕು. ಅಲ್ಲೇನು ಮಾಡ್ತಾ ಇದ್ದಾರೆ, ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ಇಲ್ಲೇನು ಮಿಸ್ಟೇಕ್ ಇದೆ, ಅಲ್ಲೇನು ಮಿಸ್ಟೇಕ್ ಇದೆ ತಿಳ್ಕೊಂಡ್ರೆ ನಮಗೆ ಮುಂದಕ್ಕೆ ಹೋಗೋಕ್ಕಾಗೋದು ಮೇಡಮ್. ಇಲ್ಲೇನೋ ಮಾಡ್ತಾ ಇದ್ರೆ ದುಡ್ಡಿದೆ ಅಂದ್ಬಿಟ್ಟು ಎತ್ತಾಕ್ಬಿಟ್ಟು ನಾವು ಮಾಡ್ಕೊಂಡೋದ್ರೆ ಅದಂತೂ ಖಂಡಿತ ಆಗಲ್ಲ. ಲೈಕ್ ಒಂದೊಂದೇ ಕ್ಲೋಸ್ ಮಾಡ್ಕೊಂಡು ಬರಬೇಕಾಗುತ್ತೆ. ಪ್ರತಿದಿನನೂ ನಾವು ರೊಟೇಟ್ ಆದ್ರೇ ಕಂಪಲ್ಸರಿ ನಾವು ಮುಂದಕ್ಕೆ ಹೋಗೋಕ್ಕಾಗೋದು. ರಾಜೇಶ್ ಸಕ್ಸಸ್ಗೆ ಮತ್ತೆ ಇದೊಂದು ಬ್ರ್ಯಾಂಡ್ ಕಟ್ಟೋದಕ್ಕೆ ಪ್ರಮುಖವಾಗಿ ಏನ್ ಕಾರಣ ಅಂತ? ಸಕ್ಸಸ್ ಸೀಕ್ರೆಟ್ ಏನು? ಅದೇ ಹಾರ್ಡ್ ವರ್ಕ್ ಅಂತ ಹೇಳಿದ್ರಿ, ಎಲ್ಲ ವಿಸಿಟ್ ಮಾಡಬೇಕು, ಅದನ್ನ ಹೊರತುಪಡಿಸಿ ಇನ್ನೇನಾದ್ರೂ ಇದೆಯಾ ಅಂತ? ಮೇನ್ ಅವಮಾನ ಮೇಡಮ್. ಅವಮಾನದಿಂದನೇ ಅಂದ್ರೆ ಮಾಡಿರೋ ಅವಮಾನಗಳು, ಮಾಡಿಸಿರೋ ಅವಮಾನಗಳು, ಮತ್ತೆ ಅದನ್ನ ಮರೆಯಲ್ಲ ಅಂತ. ಅಂದ್ರೆ ಇವಾಗ ರಿಲೇಷನ್ಗಿಂತ ಅವ್ರನ್ನ ತುಂಬಾ ಹಚ್ಕೊಂಡಿದೀನಿ. ಎಕ್ಸಾಂಪಲ್ ಫೋಟೋ ಕೊಟ್ಟರು ಮನೇಲಿ ಇಟ್ಕೊಂತೀನಿ, ಮರೆಯಲ್ಲ ಅಂತ. ಇವತ್ತಿಗೆ ಅವರು ಅಂದ್ರೆ ನೀವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ ನಿಂತ ಮೇಲೆ ಅವತ್ ಮಾಡದಂತ ಅವಮಾನ ಮಾಡದಂತವ್ರು ನಿಮ್ ಜೊತೆ ಮಾತಾಡ್ಲಿಕ್ಕೆ ಅಥವಾ ಭೇಟಿ ಮಾಡ್ಲಿಕ್ಕೆ ಏನಾದ್ರು ಮಾಡಿದ್ರ? ಇಲ್ಲ, ಮಾತಾಡ್ತಾ ಇದಾರೆ. Okay. ಕಾಮನ್ ಆಗಿ ಸಿಗ್ತಾರೆ. ಸಿಕ್ತವಾಗ ಅವಾಗ ಒಂದೇ ಖುಷಿ ಆಗೋದು, ಹೆಂಗೆ ಅಂದ್ರೆ ಅವಾಗ ಹೆಂಗಿದ್ರು ಇವಾಗ ಹೆಂಗ್ ಆಗಿದ್ದಾರೆ ಅಂತ. ಅದು ಮನ್ಸಲ್ಲಿ ಇದ್ದೇ ಇರುತ್ತಲ್ಲ. ಓಕೆ. ನೆಕ್ಸ್ಟ್ ಏನ್ ಪ್ಲಾನ್ಸ್ ಇದೆ ಸರ್? ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇಷ್ಟೊಂದು ಆಕ್ಟಿವ್ ಆಗಿರೋದು, ಮತ್ತೆ ನೀವು ಬ್ರ್ಯಾಂಡ್ ಕಟ್ಟಿದ್ದು, ಇಷ್ಟು ಚಿಕ್ಕ ವಯಸ್ಸಿಗೆ ಈ ತರದೊಂದು ಬ್ರೋಝೋನ್ ಅಂತ ಒಂದು ದೊಡ್ಡ ಬ್ರ್ಯಾಂಡ್ ಕಟ್ಟಿರೋದು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರೋದ್ರಿಂದ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ ಇದು ಬಿಗ್ ಬಾಸ್ಗೆ ಹೋಗೋ ಸ್ಟ್ರಾಟಜಿ ಅಂತ, ಅಥವಾ ಬಿಗ್ ಬಾಸ್ಗೆ ಹೋಗೋ ಪ್ಲಾನ್ ರಾಜೇಶ್ಗೆ ಇರ್ಬೋದು ಅಂತ. ನಿಜವಾಗ್ಲೂ ಬಿಗ್ ಬಾಸ್ಗೆ ಹೋಗೋ ತರದ್ದು ಏನಾದ್ರು ಪ್ಲಾನ್ಸ್ ಇದೆಯಾ ರಾಜೇಶ್ ಅವ್ರಿಗೆ? ನಮ್ ಖಂಡಿತ ಅಂತ ದೊಡ್ಡ ವೇದಿಕೆಗೆ, ಬಿಗ್ ಬಾಸ್ ವೇದಿಕೆಯಲ್ಲಿ ಚಾನ್ಸ್ ಕೊಟ್ರೆ, 2 ವರ್ಷದಲ್ಲಿ ಇಷ್ಟೆಲ್ಲ ಮಾಡಿದೀನಿ, ಅಂತ ದೊಡ್ಡ ಸ್ಟೇಜಲ್ಲಿ ಕೊಟ್ರೆ ಖಂಡಿತ ಇನ್ನ ನಮ್ಮ ಯೂತ್ಗೆ ಇನ್ನ ಹೊಸದಾಗೆ ಏನಾದ್ರು ಮಾಡ್ಬೇಕು ಅಂತ ಒಂದು ಆಸೆ ಇದೆ. ಖಂಡಿತ ಚಾನ್ಸ್ ಕೊಟ್ರೆ ಅಂತೂ ಹೋಗೇ ಹೋಗ್ತೀನಿ. ಅಲ್ಲ, ಕಾಮನ್ ಪೀಪಲ್ಗೆ ಕೊಡ್ತಾನೆ ಬಂದಿದ್ದಾರೆ. ಅದು ಈ ವರ್ಷ ಈ ಸೀಸನ್ ಅಲ್ಲೂ ಕಾಮನ್ ಆಡಿಯನ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಕಾಣಿಸುತ್ತೆ. ಪ್ರೋಮೋ ನೋಡಿರ್ತೀರಾ ಬಹುಶಃ. ಬಿಗ್ ಬಾಸ್ ಯಾವತ್ತಾದ್ರೂ ನೋಡಿದಿರಾ? ಖಂಡಿತ ಮೇಡಮ್, ಆಲ್ಮೋಸ್ಟ್ 6 years ಇಂದ ನೋಡ್ತಾ ಇದ್ದೀನಿ. ಓಕೆ. 10 ಬಿಗ್ ಬಾಸ್ ಇಂದ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದೀನಿ. ಓಕೆ. ಅಂದ್ರೆ ಒಂದು ಪಾಯಿಂಟ್ ಮಿಸ್ ಆಗ್ದಿರಾ. ಏನಕ್ಕೆ ಅಂದ್ರೆ ನಮ್ಮ ವರ್ತೂರ್ನ ಇದ್ರು ಅಲ್ಲಿ. ಲೈಕ್ ಅವ್ರ ರೈತರು ನಮ್ಗೆ ಆಲ್ಮೋಸ್ಟ್ ನಮ್ಮ ಫಾರ್ಮ್ ಅಲ್ಲಿ ಅವ್ರು ಕೊಟ್ಟಿರೋ ಹಸುಗಳಾಗಿರ್ಲಿ, ಹಳ್ಳಿಕಾರ ಆಗಿರ್ಲಿ, ಪ್ರತಿಯೊಂದು ಇದೆ. ಲೈಕ್ ಫಾರ್ಮ್ ಹೌಸ್ ಇದೆಯಾ? ಹೌದು ಮೇಡಮ್. ಓಕೆ. ಒಂದು 100 ಕುರಿ, ಒಂದು 20 ಹಸು ಮತ್ತೆ ಕೋಳಿ ಎಲ್ಲ ಸಾಕ್ತಾ ಇದ್ರು. ಅದನ್ನೆಲ್ಲ ಯಾರು ನೋಡ್ಕೋತಾರೆ? ನಮ್ಮ ಅತ್ತೆ ಮಾವ ನೋಡ್ತಾ ಇದಾರೆ, ಮತ್ತೆ ಇನ್ನು ಕೆಲಸದವ್ರು ಇದಾರೆ. ಓಕೆ. ಅದೇ ವರ್ತು ಸರ್ ನೇಮ್ ಮೆನ್ಷನ್ ಮಾಡಿದ್ರಿಂದ ಕೇಳ್ತಿದ್ದೀನಿ. ಅವ್ರು ಹಳ್ಳಿಕಾರ ಹಸು ನಿಮ್ಮ ಫಾರ್ಮ್ ಹೌಸ್? ಹೌದು ಮೇಡಮ್, ಅವ್ರ ಹತ್ರ ಪರ್ಚೇಸ್ ಮಾಡಿದೀವಿ ನಾವು. ಓಕೆ. ವರ್ತು ಸರ್ ಒಡನಾಟ, ನಿಮ್ಮ ಮತ್ತೆ ಅವ್ರ ಒಡನಾಟ ಎಲ್ಲಿಂದ ಶುರುವಾಯ್ತು? ಹೇಗೆ ಅವ್ರ ಪರಿಚಯ ಆದ್ರು? ಅವ್ರ ಬಾಂಧವ್ಯದ ಬಗ್ಗೆ ಮಾತಾಡೋಣ. ನಮ್ಮ ರಾಮಮೂರ್ತಿನವ್ರ ಅಂದ್ರೆ ಮೇಲೆ ಇನ್ಕ್ರೀಸ್ ಮಾಡಿದವಾಗ, ಶಾಪ್ ಇನ್ಕ್ರೀಸ್ ಮಾಡಿದವಾಗ ಓಪನಿಂಗ್ ಅವಾಗ ತಾನೇ ಬಿಗ್ ಬಾಸ್ ಇಂದ ಆಚೆ ಬಂದು ಲೈಕ್ ಒಂದು ಫಂಕ್ಷನ್ ಮಾಡಿದ್ರು. ಆ ಫಂಕ್ಷನ್ ಇಂದ
ನಾವು ಭೇಟಿಯಾಗಿ, ಅಂದ್ರೆ ಬೇರೆಯವ್ರ ಕಡೆಯಿಂದ ಕಿರಣನ್ ಅಂತ ಇದ್ದಾರೆ, ಅವ್ರ ಕಡೆಯಿಂದ ಭೇಟಿಯಾಗಿ ಮುಂದಕ್ಕೆ ಹೋಗಿ ಆಲ್ಮೋಸ್ಟ್ ಶಾಪ್ ಓಪನಿಂಗ್ ಬಂದಿದ್ರು. ಹ್ಮ್. ಅವತ್ತಿಂದ ಇವತ್ತವರೆಗೂ ಪ್ರತಿಯೊಂದು ಶಾಪ್ಗೆ ಲೈಕ್ ಓಪನಿಂಗ್ಗೆ ಅವರೇ, ನಮ್ಮ ಸೆಲೆಬ್ರಿಟಿ ಆಗಿರ್ಲಿ, ಇನ್ನೊಂದಾಗಿರ್ಲಿ, ನಮ್ಮ ಬಿಗ್ ಬಾಸ್ ಟೀಮ್ ಆಗಿರ್ಲಿ, ಅವರೇ ಸೆಲೆಬ್ರಿಟಿ ತರ ಬಂದು ಆಲ್ಮೋಸ್ಟ್ ನಮಗೆ ಪರಿಚಯ ಇದೆ. ಮತ್ತೆ ಒಂದು ಫ್ರೆಂಡ್ಶಿಪ್ಪು ಇದೆ. ಫ್ರೆಂಡ್ಶಿಪ್ ಅಂದ್ರೆ ಒಂದು ಗೌರವ ಇದೆ. ನಿಮ್ಮ ಶಾಪ್ಗಳು ಇನಾಗ್ರೇಷನ್ಗೆ ಬಂದಾಗ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರಾ ಅಥವಾ ಬ್ರದರ್ ಬಾಂಡಿಂಗ್ ಅಲ್ಲಿ ಮಾಡ್ಕೊಟ್ಟು ಹೋಗ್ತಾರಾ? ನಮ್ಮ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ 1000 ಕಿಲೋಮೀಟರ್ ಇರ್ಲಿ, ₹1 ಎಕ್ಸ್ಪೆಕ್ಟ್ ಮಾಡ್ದಿರಾ ಗೌರವ ಬೇಕು ಅಂತ ಅವರು ಹೋಗಿದ್ದಾರೆ. ಇವತ್ತವರೆಗೂ ನಾನು ಕಿವಿಯಲ್ಲಿ ಕೇಳಿಲ್ಲ ಅವರು ದುಡ್ಡು ತಗೊಂಡಿದ್ದಾರೆ ಅನ್ಬಿಟ್ಟು. ಅವ್ರು ಬೇಕಾಗಿರೋದು ಜನ ಒಂದು ರೀಸನ್ ಇಂದ ಬಂದಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ನಾವು ಕಣ್ಣಾರ ನೋಡಿದಿರಿ, ಜೊತೆಲೂ ಹೋಗಿದಿರಿ. 1000 ಕಿಲೋಮೀಟರ್ ಹೋಗಿ ಒಂದು ರಿನೋವೇಷನ್ಗೆ ಖಂಡಿತ ಹೋಗಿದ್ದಾರೆ. Okay. ಇಷ್ಟು ದೊಡ್ಡ ಬಿಸ್ನೆಸ್ ನ ಬಿಟ್ಟು ಇನ್ ಕೇಸ್ ಬಿಗ್ ಬಾಸ್ ಇಂದ ಆಫರ್ ಬಂದ್ರೆ ಒಳಗಡೆ ಹೋದ್ರೆ ನೀವು 20 ಔಟ್ಲೆಟ್ಗಳನ್ನ ಹೇಗೆ ನಿಭಾಯಿಸ್ತಾರೆ? ವರ್ಕರ್ಸ್ ಇರ್ಬೋದು, ಬಟ್ ಎಷ್ಟು ಕಷ್ಟ ಆಗುತ್ತೆ, ಹೋಗ್ತೀರಾ ನೀವು ಇನ್ ಕೇಸ್ ಆ ತರದ ಆಫರ್ಸ್ ಇದ್ರೆ? ನಮ್ಮ ಫಸ್ಟ್ ಹೋಗೋ ವಿಷಯ ಬಂದ್ರೆ ಲೈಕ್ ಕಾನ್ಫಿಡೆನ್ಸ್ ಕಂಪಲ್ಸರಿ ಇದೆ. ಹ್ಮ್. ಕರ್ಕೊಂಡ್ರೆ ಅಂತೂ ದೊಡ್ಡ ಮಟ್ಟಕ್ಕೆ ನಮ್ಮ ಯೂತ್ಗೆ ಒಂದು ಇದನ್ನ Entertainment. Okay. ಕೊಟ್ಟೆ ಕೊಡ್ತೀನಿ. ಮತ್ತೆ 20 ಅಂಗಡಿನ ಮೇಂಟೈನ್ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ಮನೆಯವ್ರು ನೋಡ್ಕೊಂತಾರೆ ಅಂತ. ಏನಕ್ಕಂದ್ರೆ ನಾನು ಇಲ್ಲ ಅಂದ್ರೂ ನೋಡ್ಕೊಳೋ ದಿನ ಇದೆ, ನೋಡ್ಕೊಂತಾರೆ ಒಂದು ಕಾನ್ಫಿಡೆನ್ಸ್ ಇದೆ. ಕಂಪಲ್ಸರಿ ಇದು ಮಾಡಿ. ಓಕೆ, ಯೂತ್ ಅಂತ ಮೆನ್ಷನ್ ಮಾಡಿದ್ರಿಂದ ಕೇಳ್ತಿದ್ದೀನಿ. ಯೂತ್ಸ್ಗೆ ಅಂದ್ರೆ ತುಂಬಾ ಜನ ಅಂದ್ರೆ ಈಗ ಯಾರು ಕೂಡ ಕೆಲ್ಸಕ್ಕೆ ಹೋಗಕ್ಕೆ ಪಡಲ್ಲ. ನಾವೇ ಏನಾದ್ರು ಸ್ಟಾರ್ಟ್ಅಪ್, ನಾನೇ ಇಂಡಿವಿಜುವಲ್ ಆಗಿ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅಂದ್ರೆ ನೀವು ಬಟ್ಟೆ ಬಿಸ್ನೆಸ್ ಆದ್ರೂ ಹೇಳಿ ಅಥವಾ ಬೇರೆ ಯಾವ್ದು ಬಿಸ್ನೆಸ್ ಆದ್ರೂ ಮಾಡ್ಲಿ, ಏನ್ ಟಿಪ್ಸ್ ಕೊಡ್ತೀರಾ ಇವತ್ತಿನ ಯೂತ್ಸ್ಗೆ? ಮ್ಯಾಮ್, ಅವ್ರಿಗೆ ಹೇಳೋದು ಒಂದೇ, ಎಕ್ಸ್ಪೀರಿಯನ್ಸ್ ಇಲ್ದಿರಾ ನಾವ್ ಏನೇ ಕೆಲಸ ಮಾಡಕ್ ಹೋಗ್ಬೇಡಿ. ಇವಾಗ ನಾನು ಫಾರ್ಮ್ ಮಾಡಿದೀನಿ ಅಂದ್ಮೇಲೆ ನನ್ನ ಅದ್ರ ಬಗ್ಗೆ ಗೊತ್ತಿಲ್ಲ. ಫಸ್ಟ್ ಎಲ್ಲ ಒಂದೇ ಕಿತ್ತ ತಂದು ಹಾಕ್ಬಿಟ್ಟು ಎಷ್ಟೋ ಕುರಿ ಸತ್ತೋಯ್ತು, ಎಷ್ಟೋ ಹಸು ಸತ್ತೋಯ್ತು, ಎಷ್ಟೋ ಕೋಳಿ ಸತ್ತೋಯ್ತು. ಅಂದ್ರೆ ಅಲ್ಲಿ ನಾನು ತಿಳ್ಕೊಂಡಿದ್ದೇನು ಅಂದ್ರೆ, ಯಾವ್ದೇ ಬಿಸ್ನೆಸ್ ಆಗಿರ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಕಂಪಲ್ಸರಿ ಬೇಕು. ಎಕ್ಸ್ಪೀರಿಯನ್ಸ್ ಇಲ್ದಿರಾ ನಾವೇನು ಮಾಡಬಾರ್ದು ಅಂತ. ಎಕ್ಸ್ಪೀರಿಯನ್ಸ್ ತಗೊಂಡು ನೀವು ಎಷ್ಟೇ ದೊಡ್ಡ ಬಿಸ್ನೆಸ್ ಆಗಿರಲಿ ಖಂಡಿತ ಕಾನ್ಫಿಡೆನ್ಸ್ ಆಗಿ ಮಾಡಿ, 100% ಆಗುತ್ತೆ. ಬಟ್ ಈ ಕಾನ್ಫಿಡೆನ್ಸ್ ಅಲ್ಲಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು ಅಂತ ಕೇಳ್ಕೊಂಡೆ. ಓಕೆ, ನಾನು ಒಂದಿಷ್ಟು ಕಮೆಂಟ್ಗಳನ್ನ ಗಮನಿಸ್ತಿರ್ತೀನಿ. ಅಫ್ಕೋರ್ಸ್ ವಿರೋಧಿಗಳು ಇದ್ದೇ ಇರ್ತಾರೆ ನಾವೇನಾದ್ರೂ ಮಾಡ್ಬೇಕಾದ್ರೆ. ಸೊ ಇದು ಸೆಕೆಂಡ್ಸು ಬಟ್ಟೆ, ಬ್ರೋಝೋನ್ದು ಕ್ವಾಲಿಟಿ ಚೆನ್ನಾಗಿರಲ್ಲ, 1,000 ರೂಪಾಯಿಗೆ 10 ಶರ್ಟ್ ಕೊಡ್ತಾರೆ ಅಂತಂದ್ರೆ ಅವ್ರು ಲಾಸ್ ಮಾಡ್ಕೊಂಡಂತೂ ಯಾವುದೇ ಕಾರಣಕ್ಕೂ ಕೊಡಲ್ಲ, ತಗೊಳಕ್ ಹೋಗ್ಬಿಡಿ. ಒಂದ್ಸಲಿ ಹಾಕೊಂಡು ವಾಶ್ ಮಾಡಿದ್ರೆ ಬಟ್ಟೆ ಕ್ವಾಲಿಟಿ ಲಾಸ್ ಆಗುತ್ತೆ, ಈ ಥರದ್ದೆಲ್ಲ ಮಾತುಗಳಿರುತ್ತೆ. ಕಮೆಂಟ್ ಮಾಡೋದ್ರಿಂದ ಅದು ಒಂದು ಕಾರಣ ಇರ್ಬೋದು ನಿಮ್ ಪೇಜು ಪ್ರಾಬ್ಲಮ್ ಆಗೋದಕ್ಕೆ, ಫೇಸ್ಬುಕ್. ಸೊ ಅದರಿಂದ ಈ ತರ ನೆಗೆಟಿವ್ ಕಾಮೆಂಟ್ಸ್ ಇಂದ, ವಿರೋಧಿಗಳಿಂದ ನಿಮ್ ಬಿಸ್ನೆಸ್ಗೆ ಯಾವತ್ತಾದ್ರೂ ಹೊಡೆತ ಬಿದ್ದಿದ್ಯಾ? ಆತರ ಸೆಕೆಂಡ್ಸ್ ಅಂತ, ನಿಮ್ ಬಟ್ಟೆನ ಸೆಕೆಂಡ್ಸ್ ಅಂತ ಹೇಳುವಂತ ಜನರಿಗೆ ಏನ್ ಹೇಳ್ತೀರಿ ನೀವು? ಇವಾಗ ನಾನು ಒಂದೇ ಹೇಳ್ತೇನೆ ಮೇಡಮ್, ಇವಾಗ ಬಿಸ್ನೆಸ್ ಅಂತೂ ಯಾವತ್ತಿಗೂ ಆ ಥರ ಡ್ರಾಪ್ ಆಗಿಲ್ಲ. ನಾನು ಕೇಳ್ತಾ ಇರೋದು ಅಂದ್ರೆ, ಲೈಕ್ ನೀವು ಸೆಕೆಂಡ್ಸ್ ಅಂತ ಇದ್ದಾರಲ್ಲ, ಪ್ರೂಫ್ ಮಾಡಿ. ನಾನು ಪ್ರೂಫ್ ಮಾಡ್ತೀನಿ, ನಾನು ಎಲ್ಲಿಂದ ತರ್ತಾ ಇದ್ದೀನಿ, ಯಾವ ಥರ ಕೊಡ್ತಾ ಇದ್ದೀನಿ, ಏನಕ್ಕೆ ಕೊಡ್ತಾ ಇದ್ದೀನಿ, ನೀವು ಪ್ರೂಫ್ ಮಾಡಿ ಅಂತ ನಾನು ಎಷ್ಟೋ ಇದರಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹೇಳಿದ್ದೀನಿ. ಲೈಕ್ ನಾನೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಇವಾಗ ಹಿಂದೆ ಲೈಕ್ ಮಾತಾಡ್ತಾ ಇದ್ದಾರೆ ಅಂದಮೇಲೆ ನಾನು ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ, ಅವರು ಹಿಂದೆ ಮಾತಾಡ್ತಾವ್ರು, ಕಾಮನ್ ಆಗ್ಬಿಟ್ಟಿದೆ, ಎಲ್ಲ ಇದರಲ್ಲೂ ಇದೆ. ಅದನ್ನ ನಾವೇನು ಮಾಡೋಕ್ಕಾಗಲ್ಲ. ಓಕೆ, ಏನು ಅಲ್ಟಿಮೇಟ್ಲಿ ಗೋಲ್ ಏನು ರಾಜೇಶ್ ಅವರು? ಏನಾಗಬೇಕು, ಯಾವ ಹಂತಕ್ಕೆ ಹೋಗಿ ನಿಲ್ಬೇಕು? ಒಂದಿಷ್ಟು ಕನಸುಗಳು ಇದ್ದೇ ಇರುತ್ತೆ. ರೆಸ್ಟೋರೆಂಟ್ ಅಂತ ಹೇಳಿದ್ರಿ, ಅದನ್ನ ಹೊರತುಪಡಿಸಿ ಇನ್ನು ಏನೇನು ಲೈನ್ ಅಪ್ಸ್ ನಿಮ್ಮ ಪೈಪ್ಲೈನ್ಸ್ ಅಲ್ಲಿ ಏನೇನು ಮಾಡಬೇಕು ಅಂತ ಇದೆ ಅಂತ? ನಮ್ಮ ಒಂದೇ ಇರೋದು, ರೈತರು ಒಳ್ಳೆ ಬಟ್ಟೆ ಹಾಕೋಬೇಕು. ಒಳ್ಳೆ ಕಾನ್ಸೆಪ್ಟ್. ನಾವು ಈ 1 ಲಕ್ಷ, 2 ಲಕ್ಷ, 2,000, 3,000 ಶರ್ಟ್ನ ಒಳ್ಳೆ ಕಮ್ಮಿ ಬಜೆಟಲ್ಲಿ ಅವರು ಹಾಕ್ಕೊಂಡ್ರೆ ಒಂದು ಗ್ರ್ಯಾಂಡ್ ಲುಕ್ ಅನ್ನೋದು, ಒಂದು ಬ್ರ್ಯಾಂಡ್ ಲುಕ್ ಅನ್ನೋದು ಬರಲೇಬೇಕು. ಅದೊಂದಿದೆ. ಒಂದು ಯೂತ್ಗೆ ನನ್ನ ಜರ್ನಿಯಲ್ಲಿ ಏನೇನಾಗಿದೆಯೋ ಅದನ್ನು ಇನ್ನೂ ಡಿಫ್ರೆಂಟಾಗಿ ನಾವು ಯೂತ್ಗೆ ತೋರಿಸ್ಬೇಕು ಅಂತ ಒಂದು ಆಸೆ ಇದೆ. ಅಂದರೆ ಒಂದು ನನ್ನಿಂದ ಇನ್ಸ್ಪಿರೇಷನ್ ಅಂತ ಅಲ್ಲ, ಒಂದು ಕಾನ್ಫಿಡೆನ್ಸ್ ಬಂದು ಮಾಡಬೇಕು ಅಂತ ಕೇಳ್ತೀನಿ. ಓಕೆ, 7th ನೀವು ಬೇಡ ಎಜುಕೇಶನ್ ಅಂತ ಡ್ರಾಪ್ ಔಟ್ ಮಾಡ್ತೀರಿ. ಬಟ್ಟೆ ಅಂಗಡಿಲಿ ಕೆಲಸ ಮಾಡಿದ್ದೀರಾ, ಗಾರೆ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀರಾ. ಸೊ ಬಟ್ಟೆ ಈಗ ಶಾಪ್ ಓನರ್ ಆಗಿದ್ದೀರಾ, ಒಂದು ಬ್ರ್ಯಾಂಡ್ ಅಂದ್ರೆ ಒಂದು ಸಂಸ್ಥೆನೇ ಕಟ್ಟಿದ್ದೀರಾ. ಇದನ್ನ ಬಿಟ್ಟು ಬೇರೆ ಏನೇನ್ ಕೆಲಸ ಮಾಡಿದ್ರಿ? ಗಾರೆ ಕೆಲಸ ಅಥವಾ ಬಟ್ಟೆ ಅಂಗಡಿಲಿ ಕೆಲಸ ಮಾಡೋದು ಬಿಟ್ಟು ಬೇರೆ ಏನೇನೆಲ್ಲ ಕೆಲಸಗಳು ಮಾಡಿ ಈ ಹಂತಕ್ಕೆ ಬಂದು ನಿಂತಿದ್ದೀರಾ? ಹಾಲು ಹಾಕಿದ್ದೀನಿ,
Okay. ಹಸು ಹಾಲು, ಪ್ಯೂರ್ ಹಸು ಹಾಲು ಒಂದು 200 ಲೀಟರ್ ಆಗ್ತಾ ಇದ್ದೆ. Okay. ಅದರಲ್ಲೂ ಮಾಡಿದೀನಿ. ಮತ್ತೆ ಅದನ್ನ ಹಸುಗಳನ್ನು ಕಟ್ಟಿದ್ರಾ? ಹಾ, ಹಸುಗಳು ಅಂದ್ರೆ ಬೇರೆಯವ್ರ ಹತ್ರ ಪರ್ಚೇಸ್ ಮಾಡಿ ನಾನು ಅವಾಗ ಮಾಡ್ತಾ ಇದ್ದೆ. ಓಕೆ. ಮತ್ತೆ ಫಿಶ್ ಹಾಕಿದ್ದೆ. ಮತ್ತೆ ರಿಯಲ್ ಎಸ್ಟೇಟ್ ಮಾಡಿ ನಾನು ಒಂದ್ ಸ್ವಲ್ಪ ದುಡ್ಡು, ಅಂದ್ರೆ ಒಂದು ಮನೆ ಸೇಲ್ ಮಾಡಿ ಒಂದ್ ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದೆ. ಅದ್ರಲ್ಲಿ ಒಂದ್ ಸ್ವಲ್ಪ ಸಪೋರ್ಟ್ ಆಗಿತ್ತು. ಇಷ್ಟೆಲ್ಲ ಮಾಡಿದೀನಿ. ಓಕೆ. ಸೊ ಈ 20 ಔಟ್ಲೆಟ್ಗಳಿಗಿಂತ ಒಂದು ಬಿಗ್ಗೆಸ್ಟ್ ಔಟ್ಲೆಟ್ ಮಾಡೋದಾದ್ರೆ ಎಲ್ಲಿ ಮಾಡ್ತೀರಾ? ಸೊ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಔಟ್ಲೆಟ್ ಇಂದ ಅಂತ? ನಾವು ಆಲ್ರೆಡಿ ಮಾಡ್ತಾ ಇದೀರಿ. ಇಲ್ಲಿ ಹೊಸಕೋಟೆಯಲ್ಲಿ 10,000 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದೀರಿ. ಓಕೆ. ಅಲ್ಲಿ ಬಂದು ಆಫರ್ ಅಂತ ಬಂದ್ರೆ ತಾರ್ ಗಿವ್ ಅವೇನ ಇಕ್ತಾ ಇದೀರಿ. ತಾರ್ ಗಿವ್ ಅವೇ ಇರುತ್ತೆ, ಕೂಪನ್ ಲೆಕ್ಕ ಇರುತ್ತೆ. ಆ ಅದು ಬಿಟ್ಟು ಬೈಕ್ಸ್ ಗಿವ್ ಅವೇ ಇರುತ್ತೆ. ಓಕೆ. ಅಂದ್ರೆ 15 ಡೇಸ್ಗೆ ಒಂದ್ ಬೈಕ್ ಕೂಪನ್ ನ ಪಿಕ್ ಮಾಡಿ ಲೈವ್ ಅಲ್ಲಿ ಪ್ರೊವೈಡ್, ಯಾರು ಕಸ್ಟಮರ್ ಲೈಕ್ ಬರ್ದಿ ಕೂಪನ್ ಹಾಕಿರ್ತಾರೋ ಅವ್ರಿಗೆ ಕೊಡೋ ತರ ಇದೆ. ಈ ತಾರ್ ಗಿವ್ ಅವೇ 1 ಮಂತ್ ಇಲ್ಲ 2 ಮಂತ್ಸ್ ಅಲ್ಲಿ ಗಿವ್ ಅವೇ ಕೊಡೋ ಪ್ಲಾನಿಂಗ್ ಇದೆ. ಲೈಕ್ ಲೈವ್ ಇರುತ್ತೆ. ಈ ನಮ್ಮ ಟೋಟಲ್ 20 ಚಾನಲ್ ಅಲ್ಲಿ ಲೈವ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಸರ್ ಅಷ್ಟೊಂದೆಲ್ಲ ಆಫರ್ ಕೊಟ್ರೆ ನಿಮ್ಗೆ ವರ್ಕೌಟ್ ಆಗುತ್ತಾ? ಮ್ಯಾಮ್, ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಆ ದುಡ್ಡಲ್ಲ, ಒಂದೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಏನಕ್ಕೆ ಅಂದ್ರೆ ಇವಾಗ ಕಸ್ಟಮರ್ ಅಲ್ಲಿ ಬಂದು ಪರ್ಚೇಸ್ ಮಾಡೋರು, ಒಂದು ಬೈಕ್ ಇಲ್ದಿರೋರು ಬರ್ತಾರೆ, ಇದ್ರು ಬರ್ತಾರೆ, ಇಲ್ದಿರೋ ಬರ್ತಾರೆ. ಅಂತ ಕಸ್ಟಮರ್ಗೆ ಒಂದು ಕೊಡ್ತಾ ಇದೀರಿ ಅಂದ್ಮೇಲೆ ಅವರ ಖುಷಿಯನ್ನ ನಾನು ನೋಡ್ಬೇಕು ಅಂದ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ. ನನ್ಗೆ ಲಾಭನೋ ಗೊತ್ತಿಲ್ಲ. ಓಕೆ. ಬಿಗ್ ಬಾಸ್ ಬಗ್ಗೆ ನಾನು ಅವಾಗಲೇ ಮಾತಾಡ್ತಾ ಇದ್ದೆ. ಇನ್ ಕೇಸ್ ಆಫರ್ ಬಂದ್ರೆ ನೀವು ಬಿಗ್ ಬಾಸ್ ಒಳಗಡೆ ಹೋದ್ರೆ, ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಬಿಗ್ ಬಾಸು ನೀವು ಗೆದ್ರೆ, ಯಾವ್ಯಾವ ತರದ ಆಫರ್ಗಳನ್ನ ಜನಕ್ಕೆ ಕೊಡ್ಬೇಕು ಆ ದುಡ್ಡಲ್ಲಿ, ಆ ತರದೆಲ್ಲ ಮುಂದಾಲೋಚನೆ ಮಾಡ್ಕೊಂಡಿದ್ದೀರಾ ಈಗ್ಲೇ ಅಥವಾ ಹೇಗೆ? ಅಂತ ದೊಡ್ಡ ವೇದಿಕೆಯಲ್ಲಿ ಅಂತ ಚಾನ್ಸ್ ಕೊಟ್ರೆ ಖಂಡಿತ ನಮ್ ಕಡೆಯಿಂದ ಇವಾಗ ಇಂಥ 10,000 ಸ್ಕ್ವೇರ್ ಫೀಟ್ ಅಲ್ಲೇ ಓಪನಿಂಗ್ಗೆ ತಾರ್ ಅನ್ನೋದಿದೆ. ನೆಕ್ಸ್ಟ್ ಜನಕ್ಕೆ ಇವಾಗ ಪೂರ್ ಪರ್ಸನ್ ಇದ್ದೇ ಇರ್ತಾರೆ ಕಾಮನ್ ಆಗಿ, ಅವ್ರ ಕೈಯಲ್ಲಿ ಏನಾದ್ರು ಮಾಡಬೇಕು ಅಂತ ಇರುತ್ತೆ. ಅಂತವ್ರಿಗೆ ಏನು ಮಾಡಕ್ ಬಿಸ್ನೆಸ್ ಆಗಿರ್ಲಿ ಇನ್ನೊಂದಾಗಿರ್ಲಿ, ಅಂತವ್ರಿಗೆ ಒಂದು 10-20 ಜನಕ್ಕೆ ನನ್ನ ಕಡೆಯಿಂದ ಅಂಗಡಿ ಫ್ರೀ ಆಗಿ ಹಾಕೊಡೋ ತರ ಪ್ಲಾನಿಂಗ್ ಇದೆ. ಓಕೆ. ಈಗ ಆರಂಭದಿಂದ ನಾನು ನೋಡ್ತಾ ಇದ್ದೀನಿ, ಇಂಟರ್ವ್ಯೂ ಕೂತಾಗಿಂದ ರೈತರು ಅವರು ತುಂಬಾ ಚೆನ್ನಾಗಿರ್ಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕ್ಬೇಕು, ಕಡಿಮೆ ರೇಟಿಂದ ಹಾಕ್ಬೇಕು ಅಂತ ಅದನ್ನ ಪ್ರೊವೈಡ್ ಮಾಡ್ಬೇಕು ಅನ್ನೋದು ನೋಡ್ತಿದ್ರಿ. ಮತ್ತೆ ಹೋಟೆಲ್ಸ್ ಅಂದ್ರೆ ಒಳ್ಳೆ ಕ್ವಾಲಿಟಿ ಫುಡ್ಡೇ ಕೊಡೋದಕ್ಕೆ ನೋಡ್ತಿದ್ರಿ. ರೈತರು ಜನರಿಗೋಸ್ಕರ ಅಂತ ನೀವು ಮಾತಾಡ್ತಿರೋದ್ರಿಂದ ಕೇಳ್ತಿದ್ದೀನಿ, ನಿಮ್ ತಲೆಯಲ್ಲಿ ಏನಾದ್ರು ಪಾಲಿಟಿಕ್ಸ್ ಬರ್ಬೇಕು ಆ ತರದ್ ಏನಾದ್ರು ಯೋಚನೆ ಇದೆ? ಇಲ್ಲ ಮ್ಯಾಮ್, ಇದು ರೈತರು ಮತ್ತೆ ಒಳ್ಳೆ ಬಟ್ಟೆ ಅಂತ ಏನಕ್ಕೆ ಬಂತು ಅಂದ್ರೆ ಅದಕ್ಕೆ ಅಂತ ಒಂದು ರೀಸನ್ ಇದೆ. ನಾನು ಗಾರೆ ಕೆಲ್ಸಕ್ಕೆ ಹೋದಾಗ ನಮ್ಮ ಅಪ್ಪ ಜೊತೆ ಲೈಕ್ ನಮ್ಮಪ್ಪ ಮನೆಯಿಂದ ಗಾರೆ ಕೆಲ್ಸಕ್ಕೆ ಹೋದವಾಗ ಒಂದು ಬಟ್ಟೆ ಹಾಕೊಂತ ಇದ್ರು. ಅಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡ್ತಾ ಇದ್ರು, ಬೇರೆ ಅದಕ್ಕೆ ಅಂತ ತగ్గಂಗ್ ಒಂದು ಬಟ್ಟೆ ಚೇಂಜ್ ಮಾಡ್ತಾ ಇದ್ರು. ಬಟ್ ನಾನು ಹೋಗ್ತಾ ಇದ್ದಿದ್ದು ಹೆಂಗೆ ಅಂದ್ರೆ ಲೈಕ್ ಇರೋ ಬಟ್ಟೆಲ್ಲೇ ಹೋಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಮ್ಮಪ್ಪ ಒಂದ್ ಮಾತು ಹೇಳಿದ್ರು, ಕೆಲ್ಸಕ್ಕೆ ಯಾವ ಬಟ್ಟೆ ಹಾಕೋಬೇಕು ಅದೇ ಬಟ್ಟೆ ಹಾಕೋಬೇಕು ಅಂತ. ಅಲ್ಲಿ ನನಗೆ ಥಾಟ್ ಹೊಡೆದಿದ್ದೇನು ಅಂದ್ರೆ, ಇದರಲ್ಲಿ ನಾನು ಒಂದು ಕ್ವಶನ್ ತಗೊಂಡು ಮಾಡಿರೋದು ಮೇಡಮ್. ಅಂದ್ರೆ ದುಡ್ಡು ಇಲ್ದಿರೋರು ಇದೇ ಬಟ್ಟೆ ಹಾಕೋಬೇಕು, ದುಡ್ಡು ಇಲ್ದಿರೋರು ಇದೇ ಬಟ್ಟೆ ಹಾಕೋಬೇಕು ಅಂತ ಒಂದು ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನಾನು ಮಾಡಿ ತೋರಿಸ್ಬೇಕು ಅಂತ ಮಾಡ್ತಾ ಇದ್ದೀನಿ. ಸರ್, ಅವತ್ ಗಾರೆ ಕೆಲಸ ಮಾಡಿದ್ರಿ, ಇವತ್ತು ನಿಮ್ ಕೈ ಕೆಳಗೆ ಅಥವಾ ನಿಮ್ ಸಪೋರ್ಟಿವ್ ಆಗಿ 70-80 ಜನ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರಿ. ಆ ದಿನಗಳನ್ನ ಇವತ್ತು ರೀಕಾಲ್ ಮಾಡ್ಕೊಳ್ತೀರಾ, ಆ ಕಷ್ಟದ ದಿನಗಳನ್ನ, ಅಥವಾ ಹೇಗೆ? ಮರೆಯಲ್ಲ ಮೇಡಮ್. ನಾನು ಲೈಕ್ ಅದೇ ದಾರಿಯಲ್ಲೇ ಹೋಗ್ತಾ ಇದ್ದೀನಿ. ಇಂಥ ದಿನದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲ, ಇಂಥ ದಿನದಲ್ಲಿ ಈ ತರ ಕೆಲಸ ಮಾಡಿದೀನಲ್ಲ ಅಂತ ತುಂಬಾ ಲೈಕ್ ನೆನಪಿದೆ. ಅದು ಮರೆಯಲ್ಲ. ಏನಕ್ಕೆ ಅಂದ್ರೆ ಆ ಕಷ್ಟ ಅನ್ನೋದನ್ನ ನಾವು ಇಷ್ಟು ದೂರ ತಗೊಂಬಂದಿದೆ. ಆ ಕಷ್ಟ ಕಂಪಲ್ಸರಿ ನಾವು ಮರೆಯಲ್ಲ. ಮರೆದ್ರೆ ಲೈಕ್ ಈ ಸಾಮ್ರಾಜ್ಯನ ಅವತ್ತಿಗೆ ನಾವು ಎಂಡ್ ಮಾಡ್ಬೇಕು ಅಂತ ನಿಮ್ಮ ಹತ್ರ ಇರುವಂತ ಕಾರ್ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ಗೆ ಏನಾದ್ರು ಬೈಕು ಯಾವ್ದು ತಗೊಂಡಿದ್ದು, ಅಥವಾ ಹೈ ಎಂಡ್ ಕಾರ್ ಅಂದ್ರೆ ಯಾವ್ದು ಕಾಸ್ಟ್ಲಿಯೆಸ್ಟ್ ಕಾರ್ ತಗೋಬೇಕು, ಈ ತರದ ಆಲೋಚನೆಗಳಿದ್ಯಾ? ಏನ್ ಕನ್ಸು? ನನ್ನ ಹತ್ರ ಲೈಕ್ ಫಸ್ಟ್ ಬುಲೆಟ್ ಇತ್ತು. ಅದು ಸೇಲ್ ಆದ್ಮೇಲೆನೆ ಲೈಕ್ ಒಳ್ಳೇದಾಯ್ತು ಅನ್ನೋ ಒಂದು ಇದಿದೆ. ಅದಾಗಿದ್ದೆ ಶಿಫ್ಟ್ ತಗೊಂಡಿದ್ದೆ. ಶಿಫ್ಟ್ ಕಾರ್ ತಗೊಂಡಿದ್ದೆ. ಕಾಮನ್ ಆಗಿ ಬೈಕ್ಸ್ ಆಸೆ ಇದೆ, ಬಟ್ ಬೈಕ್ ಲೈಕ್ ಕಾಮನ್ ಡಿಯೋ ಆಕ್ಟಿವ್ ಅದರಲ್ಲಿ ಇದು ಮಾಡ್ತಾ ಇದೀನಿ. ರೀಸೆಂಟ್ ಆಗಿ ಆಲ್ಮೋಸ್ಟ್ 1 year ಬ್ಯಾಕ್ ಫಾರ್ಚುನರ್ ತಗೊಂಡಿದ್ದೆ. ನೆಕ್ಸ್ಟ್ ಅಂದ್ರೆ ಒಂದು ಆಸೆ ಇದೆ, ಅದು ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೋಡೋಣ ಅಂತ ಒಂದು ಆಸೆ. ಏನ್ ಸರ್, ಯಾವ ಕಾರ್? ರೇಂಜ್ ರೋವರ್ ಇದೆ. ರೇಂಜ್ ರೋವರ್. ಓಕೆ. ದೇವ್ರು ಈ ತರದ್ ಏನಾದ್ರು ನಂಬಿಕೆ ಇದೆಯಾ ರಾಜೇಶ್ಗೆ, ಅಥವಾ ಖಂಡಿತ ಕೆಲಸ ಮಾತ್ರನಾ?
ಇಲ್ಲ, ಖಂಡಿತ ಇದೆ. ನನ್ನ ಲೈಕ್ 3 ಇಯರ್ಸ್ ಹಿಂದೆ ಯಾವ ವಾರ ಅಂತ ನೋಡಿದಿರ ನಾನು ಚಿಕನ್ ಅದು ಇದು ತಿಂತಾ ಇದ್ದೆ. ಇವಾಗ ಆಲ್ಮೋಸ್ಟ್ 3 ಇಯರ್ಸ್ ಆಯ್ತು. ವಾರಕ್ಕೆ 2 ದಿನ ತಿನ್ನೋದು. 4 ದಿನನೂ ಬಿಟ್ಬಿಟ್ಟಿದೀನಿ. ಅಂದ್ರೆ ಆ ದೇವ್ರ ನಂಬಿಕೆಯಿಂದಾನೇ, ಆ ದೇವ್ರ ಸಪೋರ್ಟ್ ಇಂದಾನೇ ನಾನು ಮೆನ್ಷನ್ ಮಾಡ್ಬೋದು ಸರ್, ಯಾವ ದೇವರಿಗೆ ನೀವು ತುಂಬಾ ನಡ್ಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೇದಾಯ್ತು ಅಂತ? ಮೇನ್ ಹೊಸಕೋಟೆ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ಮ್ಯಾಮ್. ಅಲ್ಲೂ ಅಷ್ಟೇ. ಮತ್ತೆ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ, ಆ ದೇವ್ರಿಗೂ ಬಿಟ್ಟಿದ್ದೀನಿ. ಆ ಥರ ಒಂದು ಇದೆ. ಫೈನಲ್ ಏನ್ ಹೇಳ್ತೀರಾ ರಾಜೇಶ್? ಈ ಬ್ರ್ಯಾಂಡು ಇವತ್ತು ಎಲ್ಲ ಇದೆ ನಿಮ್ಗೆ, ಆಳು ಕಾಳು ದುಡ್ಡು ಸಕ್ಸಸ್ಸು ಏನ್ ಬೇಕಾದ್ ನೀವು ಪರ್ಚೇಸ್ ಮಾಡ್ಬೋದು. ಅವತ್ತು ಏನೂ ಇರ್ಲಿಲ್ಲ, ಇವತ್ತು ಎಲ್ಲಾನು ಇದೆ. ಬದಲಾಗಿದ್ದೀರಾ? ಅಹಂ ಇದೆಯಾ, ಅಥವಾ ನನ್ನ ಹತ್ರ ಎಲ್ಲ ಇದೆ ಈ ಥರದ್ದು ಏನಾದ್ರು ಆ ಝೋನಲ್ಲಿ ಇದ್ದೀರಾ, ಅಥವಾ ಡೌನ್ ಟು ಅರ್ತ್? ನಮ್ಗೆ ಅನ್ಸ್ತಾ ಇದೆ ತುಂಬಾ ಡೌನ್ ಟು ಅರ್ತ್ ರಾಜೇಶ್ ಅಂತ. ಏನ್ ಹೇಳ್ತೀರಿ, ಏನ್ ಚೇಂಜಸ್ ಆಗಿದೆ ಲೈಫ್? ನನ್ನಲ್ಲಿ ಚೇಂಜಸ್ ಆಗಿದ್ದು ಅಂದ್ರೆ ಒಂದೇ, ಆ ಆ, ಅವಾಗ ಅಂದ್ರೆ ನೋಡೋ ಉದ್ದೇಶ ಅವಾಗ ಹೆಂಗಿತ್ತು ಅಂದ್ರೆ ಲೈಕ್ ಬೇರೆಯವ್ರು ಯಾರು ನನ್ನ ಏನ್ ಅನ್ಕೊಂತಾರೋ ಮಾತಾಡ್ಸಿದ್ರೆ, ಲೈಕ್ ಎಲ್ಲಾದ್ರೂ ಹೋದ್ರೆ ಯಾರು ನನ್ ಗುರ್ತಿಸಿಲ್ಲ ಅಂದ್ಬಿಟ್ಟು ಒಂದು ಇದಿದೆ. ಇವಾಗ ಹಂಗಲ್ಲ, ಎಲ್ಲೋದ್ರೂ ನನ್ನ ಗುರ್ತಿಸ್ತಾರೆ, ಅದೊಂದು ಖುಷಿ ಇದೆ. ಎಕ್ಸ್ಪೆಕ್ಟ್ ಏನು ಅಂದ್ರೆ ಒಂದು ಇನ್ನ ಏನಾದ್ರೂ ಮಾಡಬೇಕು ಅಂತ ಒಂದು ಆಸೆ ಇದೆ. ಹೋಟ್ಲಲ್ಲಿ ಮಾಡೋಣ ಅಂದ್ಬಿಟ್ಟು ಕಾನ್ಫಿಡೆನ್ಸ್ ಇದೆ ಮ್ಯಾಮ್. ಇದೊಂದೇ ಅಲ್ಲ, ಜನಕ್ಕೆ ಅದ್ರಲ್ಲಿ ತಿಳ್ಸೋದೇನು ಅಂದ್ರೆ ಬರೀ ಬಟ್ಟೆ ಇದ್ರಲ್ಲೇ ಅಲ್ಲ, ಲೈಕ್ ಅಲ್ಲೂ ಬರ್ತಾರೆ ಕಾಮನ್ ಆಗಿ. ಬೇಕಂದ್ರೆ ಜನ ಏನಂತಾರೆ ಅಂದ್ರೆ ಲೈಕ್ ಆ ಫುಡ್ಡಲ್ಲೂ ಕಲ್ತಿ ಇರುತ್ತೆ ಅದು ಇದು ಅಂತ ಮಾತಾಡ್ತಾರೆ. ಕಾಮನ್ ಮಾತಾಡೋರು ನಾವು ಹಿಂದೆ ಹೋದ್ರೆ ನಾವು ಯಾವತ್ತಿಗೂ ಉದ್ಧಾರ ಆಗಲ್ಲ. ಖಂಡಿತ ನಾನು ಅದರಲ್ಲೂ ಮಾಡಿ ತೋರಿಸ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. Thank you. ಇಷ್ಟೊತ್ತು ನಿಮ್ ಟೈಮ್ ಕೊಟ್ಟು ನಿಮ್ ಬಿಸ್ನೆಸ್ ಅಲ್ಲಿ 20 ಔಟ್ಲೆಟ್ ಕಡೆ ಓಡಾಡಬೇಕು, ಬಟ್ ಆದ್ರೂ ಟೈಮ್ ಮಾಡ್ಕೊಂಡು ನನ್ನ ಜೊತೆ ಮಾತಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಒಳ್ಳೆ ಇನ್ನು ಜಾಸ್ತಿ ಔಟ್ಲೆಟ್ಗಳನ್ನ ಓಪನ್ ಮಾಡಿ, ಖಂಡಿತ. ಸಾಧ್ಯ ಆದ್ರೆ ಬಿಗ್ ಬಾಸ್ ಆಫರ್ ಬಂದ್ರೆ ಒಳಗಡೆ ಹೋಗಿ ನೀವು ಹೇಳ್ದಂಗೆ 20-30 ಜನಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದೀರಾ. ಆ ಕೆಲಸಗಳು ಆಗ್ಲಿ ಅಂತ ಹೇಳ್ತಾ ನನ್ನ ಫೈನಲ್ ವರ್ಡ್ಸ್ ಏನಂದ್ರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಸಿನಿಮಾದಲ್ಲಿ ಒಂದು ಮಾತು ಬರುತ್ತೆ, ನಂಗೆ ತುಂಬಾ ಚಿಕ್ಕ ವಯಸ್ಸಿಗೆ ಅರ್ಥ ಆಗ್ಬಿಡ್ತು ಜನ ಮರ್ಯಾದೆ ಕೊಡೋದು ನನಗ, ನನ್ನ ದುಡ್ಡಿಗ, ನನ್ನ ಆಸ್ತಿಗ, ಅಂತಸ್ತಿಗ, ನನ್ನ ಫೇಮ್ಗ, ನೇಮ್ಗ ಅಂತ. ಸೊ ಇವರು ಅದೇ ಹಂತದಲ್ಲಿ ಅದೇ ಹಾದಿಯಲ್ಲಿ ಬೆಳೆದು ಇವತ್ತು ಬ್ರೋಝೋನ್ ಅಂತ ಒಂದು ಬ್ರ್ಯಾಂಡ್ ಕಟ್ಟಿದ್ದಾರೆ. 20 ಔಟ್ಲೆಟ್ಗಳನ್ನ ಓಪನ್ ಮಾಡಿದ್ದಾರೆ. ತುಂಬಾ ಕನಸುಗಳಿದೆ. ಗಾರೆ ಕೆಲಸ ಮಾಡ್ಕೊಂಡು, ಬಟ್ಟೆ ಅಂಗಡಿಲಿ ಕೆಲಸ ಮಾಡ್ಕೊಂಡು ಇವತ್ತು ಅವ್ರದ್ದೇ ಬಟ್ಟೆ ಶಾಪ್ ಓಪನ್ ಮಾಡಿ ಒಂದು ದೊಡ್ಡ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿ ಅವ್ರದ್ದೇ ಒಂದು ಸಾಮ್ರಾಜ್ಯ ಕಟ್ಟೋದು ಸುಲಭದ ಮಾತಲ್ಲ. ತುಂಬಾ ಜನ ಯೂತ್ಸ್ಗೆ ರಾಜೇಶ್ ತುಂಬಾ ಇನ್ಸ್ಪೈರ್ ಆಗ್ತಾರೆ ಅಂತ ಹೇಳ್ತಾ, ಸಾಧ್ಯ ಆದ್ರೆ ಬಿಗ್ ಬಾಸ್ ಆಫರ್ ಸಿಗ್ಲಿ, ಅದರಿಂದ ಒಳ್ಳೊಳ್ಳೆ ಕೆಲಸ ಮಾಡುವಂತ ಅವಕಾಶಗಳು, ಅಂದ್ರೆ ತುಂಬಾ ಕನಸುಗಳನ್ನ ಕಟ್ಟಿದ್ದಾರೆ, ಅದೆಲ್ಲವೂ ಕೂಡ ಈಡೇರ್ಲಿ ಅಂತ ಹೇಳ್ತಾ ಇವತ್ತಿನ ಈ ಇಂಟರ್ವ್ಯೂನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ ಟೈಮ್ ಕೊಟ್ಟು ನನ್ನ ಇಂಟರ್ವ್ಯೂನ ನೋಡಿದ್ದಕ್ಕೆ.